ನಮಸ್ತೆ. ನಾನು ಅಭಿಜಿತ್ ಕೊಟ್ಟಾರಿ ಮೂಡ್ಲಗಟ್ಟೆ ಅಂತ. ಮೂಡ್ಲಗಟ್ಟೆ ಶಾಲೆಯ ಹಳೆ ವಿದ್ಯಾರ್ಥಿ. ಪ್ರಸ್ತುತ ಆಂಗ್ಲ ಮಾಧ್ಯಮ ನಿರ್ವಹಣಾ ಕಮಿಟಿಯ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಮೂಡ್ಲಗಟ್ಟೆ ಶಾಲೆಗೆ 67 ವರ್ಷದ ಇತಿಹಾಸ ಇದೆ. ಹಳೆ ವಿದ್ಯಾರ್ಥಿ ಸಂಘ ಕಳೆದ 37 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಸ್ತುತ ನಾವೀಗ ಮೂಡ್ಲಗಟ್ಟೆ ಶಾಲೆಯಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತು ದಾನಿಗಳ ಸಹಕಾರದಿಂದ ಆಂಗ್ಲ ಮಾಧ್ಯಮ ತರಗತಿಯನ್ನು ಪ್ರಾರಂಭ ಮಾಡಿದ್ದೇವೆ. ತುಂಬ ಜನ ಅದಕ್ಕೆ ಈಗ ಎಲ್ಲ ಸಹಕಾರ ನೀಡ್ತಿದ್ದಾರೆ. ಈಗ ನಾವು ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕಾಗಿ ಒಂದು ಅಧ್ಯಾಪಕರನ್ನು ಸಹ ನೇಮಿಸಿಕೊಂಡಿದ್ದೇವೆ. ಹಳೆ ವಿದ್ಯಾರ್ಥಿಗಳು ಎಲ್ಲ ದಾನಿಗಳಿಂದ ಅವರಿಗೆ ವೇತನ ನೀಡುವುದಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ನಮಗೆ ಸಹಕಾರ ಕೊಡಬೇಕು. ನಾವು ಈ ಬಾರಿ ಒಂದು ಗುಡ್ಡಿ ಶಾಲೆ, ನಮಗೆ ಮೂಡ್ಲಗಟ್ಟೆ ಶಾಲೆಗೆ ಮೊದಲಿಂದ ಗುಡ್ಡಿ ಶಾಲೆ ಅಂತ ಹೆಸರುವಾಸಿಯಾಗಿದೆ. ಅದರಲ್ಲಿ ಕಳೆದ 67 ವರ್ಷಗಳಲ್ಲಿ 20,000ಕ್ಕೂ ಅಧಿಕ ಮಂದಿ ಕಲಿತವರಿದ್ದಾರೆ. ಹಾಗಾಗಿ ನಾವೊಂದು ಈ ಸಲ ಒಂದು ಅಭಿಯಾನ ಪ್ರಾರಂಭ ಮಾಡ್ತಿದ್ದೇವೆ. ನಾವು ಗುಡ್ಡಿ ಶಾಲೆ ಉಳಿಸೋಣ ಎನ್ನುವ ಒಂದು ಅಭಿಯಾನ ಪ್ರಾರಂಭ ಮಾಡ್ತಿದ್ದೇವೆ. ಅದಕ್ಕೆ ಹಳೆ ವಿದ್ಯಾರ್ಥಿಗಳೆಲ್ಲ ನಾನು ಕೈ ಮುದ್ದು ಕೇಳ್ಕೊಳ್ತೇನೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಕೈ ಜೋಡಿಸ್ಬೇಕು, ನಮ್ಮ ಶಾಲೆ ಉಳಿಸ್ಬೇಕು. ಯಾಕಂತ ಹೇಳಿದರೆ ಈಗ ಖಾಸಗಿ ಶಾಲೆ ಎಲ್ಲ ಕಡೆ ಇರುವುದರಿಂದ ಎಲ್ರಿಗೂ ಖಾಸಗಿ ಶಾಲೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಆರ್ಥಿಕ ಪರಿಸ್ಥಿತಿ ಎಲ್ಲ ಸರಿ ಇರುವುದಿಲ್ಲ. ನಮ್ಮ ಶಾಲೆಯಲ್ಲೇ ನಾವು ಒಂದು ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡಬೇಕು. ನಮ್ಮ ಶಾಲೆ ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಮ್ಮ ಈ ಶಾಲೆ ಇವತ್ತು ನಾವೆಲ್ಲ ಈ ಒಂದು ಸ್ಥಿತಿಯಲ್ಲಿರಲಿಕ್ಕೆ ಈ ಶಾಲೆ ಕಾರಣ. ಈ ಶಾಲೆಯ ಋಣ ನಮ್ಮೆಲ್ಲರ ಮೇಲಿದೆ. ನಾವೆಲ್ಲರೂ ಅದರ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು. ಯಾಕಂತ ಹೇಳಿದರೆ ಅನೇಕ ಕನ್ನಡ ಶಾಲೆಗಳೆಲ್ಲ ಈಗ ಮುಚ್ಚುತ್ತಾ ಇವೆ. ನಾಳೆ ನಮ್ಮ ಮಕ್ಕಳಿಗಾದರೂ ಒಂದು ಶಾಲೆಗೆ ಬಂದರೆ ನಾನು ಇಲ್ಲಿ ಕಲ್ತಿದ್ದೇನೆ, ನಾನು ಇಲ್ಲಿ ಓಡಾಡಿದ್ದೇನೆ, ನಮ್ಮಷ್ಟು ಬಾಲ್ಯದ ನೆನಪುಗಳೆಲ್ಲ ಈ ಶಾಲೆಯಲ್ಲಿದೆ, ಅದು ಯಾವುದು ಹಾಳಾಗಬಾರ್ದು. ಹಾಗಾಗಿ ನೀವೆಲ್ಲ ನಮ್ಮದು ಈಗ ಈ ಅಭಿಯಾನ ಜೊತೆ ಕೈ ಜೋಡಿಸ್ಬೇಕು. ನಾವೆಲ್ಲ ನಿಮ್ಮ ಮುಂದೆ ಬರಲಿದ್ದೇವೆ. ಕನಿಷ್ಠ 1,000 ಆದರೂ ಒಂದು ವರ್ಷಕ್ಕೆ ನಾವು ಎಲ್ಲೆಲ್ಲೋ ಕಳಿತೇವೆ. 1,000 ರೂಪಾಯಿನ ಹೇಗೇಗೋ ಕಳಿತೇವೆ. 1,000 ರೂಪಾಯಿ ಆದರೂ ಪ್ರತಿಯೊಬ್ಬ ಹಳೆ ವಿದ್ಯಾರ್ಥಿ ಶಾಲೆ ಕೊಡುವುದರ ಮೂಲಕ ನಮ್ಮೊಂದಿಗೆ ಕೈ ಜೋಡಿಸ್ಬೇಕು. ಈಗ ನಮಗೆ ಕಳೆದ ಬಾರಿ ಮೂಡ್ಲಗಟ್ಟೆ ದೊಡ್ಡಮನೆ ಕುಟುಂಬಸ್ಥರು ಶಾಲೆಗೆ ಬಸ್ಸನ್ನು ಕೊಟ್ಟಿದ್ದಾರೆ. ಅದರ ನಿರ್ವಹಣೆ ಎಲ್ಲ ತುಂಬ ಕಷ್ಟ ಆಗ್ತಾ ಇದೆ. ವಿದ್ಯಾರ್ಥಿಗಳಿಂದ ಏನೋ ಅಲ್ಪ ಸ್ವಲ್ಪ ಕಲೆಕ್ಟ್ ಮಾಡ್ತೇವೆ, ಅದರ ನಿರ್ವಹಣೆಗೆ ಸಾಲ್ತೇ ಇಲ್ಲ. ಅದನ್ನು ನಿರ್ವಹಣೆ ಮಾಡಲಿಕ್ಕೂ ತುಂಬ ಫಂಡು ವ್ಯವಸ್ಥೆ ಬೇಕಿದೆ. ಹಾಗೆ ಅಧ್ಯಾಪಕರ ವೇತನಕ್ಕೂ ನಮಗೆ ಬೇಕಿದೆ. ನೀವೆಲ್ಲ ಕೈ ಜೋಡಿಸಿದರೆ ಖಾಸಗಿ ಶಾಲೆ ಥರನೇ ನಮ್ಮೊಂದು ಸರ್ಕಾರಿ ಶಾಲೆಯನ್ನು ನಾವು ಬೆಳೆಸ್ಬೋದು. ನೀವೆಲ್ಲ ಸಹಕಾರ ಬೇಕು ನಮಗೆ. ಎಲ್ರಿಗೂ ಧನ್ಯವಾದ. ಸರ್ ನನ್ನ ಹೆಸರು ಗಿರೀಶ್ ಅಂದ್ಬಿಟ್ಟು ಮೂಡ್ಲಗಟ್ಟೆ. ನನ್ನ ಮಗಳಿಗೆ 4ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ ಸರ್. ನನ್ನ ಮಗಳು ತುಂಬ ಒಂದು ಸ್ಟಾರ್ಟಿಂಗಲ್ಲಿ ನಾವು ಸೇರಿಸುವಾಗ ತಾವು ತುಂಬ ಡೌನ್ ಅಂದರೆ ಅವರಿಗೆ ಬರೀಲಿಕ್ಕೆಲ್ಲ ನಿಧಾನ ಆಗ್ತಿತ್ತು. ಎಲ್ಲ ಸಹ ಇಲ್ಲಿ ಟೀಚರ್ಗಳೆಲ್ಲ ಅವಳಿಗೆ ಒಳ್ಳೆ ಸಹಾಯ ಮಾಡಿ ಒಳ್ಳೆ ರೀತಿಯಲ್ಲಿ ಈಗ ಒಂದು ಕ್ಲಾಸಿಗೆ ಒಂದು ಅಥವಾ ಫಸ್ಟ್ ಸೆಕೆಂಡ್ ಥರ್ಡಲ್ಲಿ ಇದ್ದಾಳೆ. ಈಗ ಪ್ಲೇಸಲ್ಲಿ ಸಹ ಒಳ್ಳೆ ಓದ್ತಿದ್ದಾಳೆ. ಹಾಗೆ ಈಗ ಒಂದು ಹೊಸ ಕಾರ್ಯಕ್ರಮ ನಮ್ಮದೊಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಅಂತ 1ನೇ ಕ್ಲಾಸಿಂದ ಮತ್ತು UKG ಸಹ ಸ್ಟಾರ್ಟ್ ಮಾಡುವಂತ ಇತ್ತು. ಅದಕ್ಕೂ ಸಹ ಎಲ್ಲ ಇಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ, ನಮ್ಮ ಟೀಚರ್ಸು, ಹಾಗೆ SDMC ಅವರು ಎಲ್ಲ ಸೇರಿ ಸಹ ಒಂದು ಒಳ್ಳೆ ಅವರಿಗೆ ಕೋಆಪ್ರೇಟ್ ಮಾಡಿದ್ದಾರೆ. ಹಾಗೆ ಸಹ ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ. ಮಕ್ಕಳು ಸಹ ಒಂದು 17ರಿಂದ 20 ಜನ ಒಳಗೆ ಮಕ್ಕಳಿದ್ದಾರೆ. ಹಾಗೆ ಇದು ಉದ್ಘಾಟನೆ ಆಗಬೇಕಾಗಿತ್ತು ಸರ್. ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ತುಂಬ ಸಹಾಯ ಅಂದರೆ ತುಂಬ ಈಗ ಟೀಚರ್ಸ್ ಎಲ್ಲ ಅವರು ವೈಯಕ್ತಿಕ ಇದರಿಂದ ಟೀಚರ್ಸಿಗೆ ಸಂಬಳ ಕೊಡುವ ಹಾಗೆ ಮಾಡ್ತಾಯಿದ್ದಾರೆ ಸರ್. ನಮ್ಮ ಶಾಲೆಯೂ ಹಾಗೆ ಮಕ್ಕಳು ಹಾಗೆ ತುಂಬ ಒಂದು 117 ಮಕ್ಕಳು ಈಗ ಇದ್ದಾರೆ ಪ್ರೆಸೆಂಟು. ಅವರು ಸಹ ತುಂಬ ಒಳ್ಳೆಯ ರೀತಿಯಲ್ಲಿ, ಮತ್ತು ಟೀಚರ್ಸ್ ಮೇಯ್ನ್ ಸರ್. ಟೀಚರ್ಸ್ ಯಾಕಂದರೆ ಟೀಚರ್ಸ್ ಒಳ್ಳೆಯವರಿಲ್ಲದೆ ನಮ್ಮ ಮಕ್ಕಳಿಗೆ ಶಾಲೆಗೆ ಯಾರು ಸಹ ಮಕ್ಕಳು ಬರುವುದಿಲ್ಲ. ಹಾಗಾಗಿ ಟೀಚರ್ಸು ಒಳ್ಳೆ ಇದ್ದಾರೆ ಸರ್. ಟೀಚರ್ಸ್ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಮಕ್ಕಳಿಗೆ ಸಹ ಎಲ್ಲ ಬರೀ ಓದುವುದೊಂದೆಲ್ಲ ಸ್ಪೋರ್ಟ್ಸಲ್ಲಾಗಲಿ ಯಾವುದರಲ್ಲಿ ಆಗಲಿ ಕೋಆಪ್ರೇಟ್ ಮಾಡ್ತಿದ್ದಾರೆ ಸಹ. ಹೊರಗಡೆ ಈಗ ಒಳ್ಳೆ ಪೋಸ್ಟಲ್ಲಿ ದುಡಿತಾ ಇದ್ದಾರೆ, ಒಳ್ಳೆ ಇಂಪ್ರೂವ್ ಆಗಿದ್ದಾರೆ. ಅವರು ಸಹ ನಮಗೆ ಶಾಲೆಗೆ ಈಗ ಒಂದು ಒಳ್ಳೆ ಕೆಲಸ ಹಮ್ಮಿಕೊಂಡಿತ್ತಲ್ಲ, ಅದಕ್ಕೋಸ್ಕರ ಒಂದು ಒಳ್ಳೆ ರೀತಿಯಲ್ಲಿ ಅವ್ರು ನಮಗೂ ಸಹಾಯ ಮಾಡಲಿ ಅಂತ ನಾನು. ನನ್ನ ಹೆಸರು ಶ್ರೀನಾಥ್ ಪೂಜಾರಿ. ಈ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಸ್ಟಾರ್ಟ್ ಮಾಡಿದಂಥದ್ದು. ನಂತರದ ದಿನಗಳಲ್ಲಿ ಆವಾಗ ಈ ಶಾಲೆಯಲ್ಲಿ 4ನೇ ತರಗತಿವರೆಗೆ ಇದ್ದಿತ್ತು. ನಂತರ ನಾನು ಚುನಾವಣೆ ನಿಂತೆ ಮಂಡಲ ಪಂಚಾಯತ್ ಚುನಾವಣೆಗೆ. ಮಂಡಲ ಪಂಚಾಯತ್ ಚುನಾವಣೆ ಕೋಟೇಶ್ವರ ನನ್ನ ಮಂಡಲ. ಆ ಚುನಾವಣೆಯಲ್ಲಿ ನಾನು ವಿನ್ನಾದ ನಂತರ ನನ್ನನ್ನು ಇಲ್ಲಿ ಹೆಡ್ ಮಾಸ್ಟ್ರು ನಾಸಿರ್ ಅಲಿ ಅಂತೇಳಿ ಒಬ್ಬರು ಮಾಸ್ಟರ್ಗಳು, ಅವರು ಈ ಶಾಲೆಯಲ್ಲಿ 23 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಆವಾಗ ನನ್ನನ್ನು ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಮಾಡಿದರು. ಆವಾಗ ಈ STMC ಇರಲಿಲ್ಲ, ಶಾಲಾ ಅಭಿವೃದ್ಧಿ ಸಮಿತಿ ಅಂತ ಇದ್ದಿತ್ತು. ಆವಾಗ ನಾನು ಇಲ್ಲಿ ಬರುವಾಗ 4ನೇ ತರಗತಿಯವರೆಗೆ ಈ ಮೂಡ್ಲಗಟ್ಟೆ ಶಾಲೆಯಲ್ಲಿ ಇದ್ದಿತ್ತು. ನಂತರ ದಿನಗಳಲ್ಲಿ ನಾವು
ಎಷ್ಟು ಶಾಲಾಭಿವೃದ್ಧಿ ಸಮಿತಿಯವರೆಲ್ಲ ಕೂತ್ಕೊಂಡು ಒಂದು ನಿರ್ಣಯಕ್ಕೆ ಬಂದೇವೆ. ಈ ಪರಿಸರದಲ್ಲಿ ಜನರ ಒಂದು ಬೇಡಿಕೆ ಕೂಡ ಆ ಸಂದರ್ಭದಲ್ಲಿ ಇತ್ತು, 85ರ ಒಂದು ಸಂದರ್ಭದಲ್ಲಿ. ಆ ಬೇಡಿಕೆ ಅಂದರೆ ನಮ್ಮ ಮಕ್ಕಳು 4ನೇ ತರಗತಿ ಓದಿದ ನಂತರ ಬಸ್ರೂರಿಗೋ ಕೋಣಿಗೋ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇದ್ದಿತ್ತು. ಆವಾಗ ನಾವು ನಾಸರ್ ಅಲಿ ಅವರು ಒಳ್ಳೆಯ ಆ್ಯಕ್ಟಿವ್ ಹೆಡ್ ಮಾಸ್ಟರ್ ಆಗಿದ್ದರು. ಆವಾಗ ನಾವೆಲ್ಲ ಶಾಲಾಭಿವೃದ್ಧಿ ಸಮಿತಿಯವರು ಸೇರಿಕೊಂಡು, ಇಲ್ಲಿ ಕೊಠಡಿಗಳು ಇರಲಿಲ್ಲ, ಆವಾಗ ರಂಗಮಂದಿರ ಇರಲಿಲ್ಲ, ಯಾವುದೂ ಇರಲಿಲ್ಲ. ನಾವು ಸರ್ವೋದಯ ಯುವಕ ಮಂಡಲದವರೆಲ್ಲ ಬಂದು ಇಲ್ಲಿ ಒಂದು ಸ್ಟೇಜನ್ನು, ಹಲಗಿ ಸ್ಟೇಜನ್ನು ಎಲ್ಲ ಇದು ಮಾಡಿ ನಾವು ಆವಾಗ ಇಲ್ಲಿ ವೇದಿಕೆಗಳನ್ನು ನಿರ್ಮಾಣ ಮಾಡ್ತು. ನಂತರ ದಿನಗಳಲ್ಲಿ ನಾವು ಸ್ವಲ್ಪ ದಾನಿಗಳನ್ನು ಮತ್ತು ಬೇರೆ ಬೇರೆ ಎಲ್ಲ ಉದ್ಯಮಿದಾರನ ಎಲ್ಲವನ್ನು ಈ ಸ್ಟೇಜಿಗೆ ಕರೆಸಿ ನಂತರ ನಾವು ಇಲ್ಲಿ ಆಲೋಚನೆ ಮಾಡ್ತು. ಬರೀ ನಾವು ಶಾಲಾಭಿವೃದ್ಧಿ ಸಮಿತಿಯವರಿಂದ ಈ ಎಲ್ಲ ಅಗತ್ಯಗಳನ್ನು ನಮಗೆ ಪೂರೈಸಲಿಕ್ಕೆ ಕಷ್ಟ ಅಂತ ನಮ್ಗೆ ಕಂಡು ನಾವು ಇಲ್ಲಿ ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡಿದ್ದು. ಆವಾಗ ನಮ್ಮ ಹೆಡ್ ಮಾಸ್ಟರ್ ನಾಸಿರ್ ಅಲಿ ಅವರು ಒಂದು ಬೈಲ ಕೂಡ ತಯಾರು ಮಾಡಿ ಆವಾಗ ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡುತ್ತೆ. ಆವಾಗ ಆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರನ್ನಾಗಿ BS ಪ್ರತಾಪ್ ಚಂದ್ರ ಶೆಟ್ಟರನ್ನು ನಾವು, ಅವರು ಇದೇ ಶಾಲೆಯಲ್ಲಿ ಓದ್ದವರು, ಅವರನ್ನು ನಾವು ಹಳೆ ವಿದ್ಯಾರ್ಥಿ ಸಂಘವನ್ನಾಗಿ ಮಾಡ್ತು. ಆವಾಗ ಹಳೆ ವಿದ್ಯಾರ್ಥಿ ಸಂಘದವರು ಇಲ್ಲಿ ಒಂದು ಸ್ಟೇಜನ್ನು, ಒಂದು ಶಾಶ್ವತವಾದಂಥ ಒಂದು ರಂಗಮಂದಿರವನ್ನು ಬೇಕು, ನಮಗೆ ಅಗತ್ಯ ಇದೆ ಅನ್ನುವುದನ್ನು ಮನಗಂಡು ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಇಲ್ಲಿ ಒಂದು ಸ್ಟೇಜನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟರು. ಆವಾಗ ನಮಗೆ ತುಂಬ ಸಹಕಾರ ಕೊಟ್ಟವರು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ MIT ಸಂಸ್ಥಾಪಕರಾದಂಥ IM ಜೈರಾಮ್ ಶೆಟ್ಟರು ತುಂಬ ಸಹಕಾರ ಕೊಟ್ಟರು. ಇವುಗಳು ಕೂಡ ಅವರ ಮಗ ನಮ್ಮ ಶಾಲೆಗೆ ಸಾಕಷ್ಟು ಕೊಡುಗೆಗಳನ್ನು ನೀಡ್ತಾಯಿದ್ರು. ಆವಾಗ ಈ ರಂಗಮಂದಿರವನ್ನು ಶ್ರೀಯುತ IM ಜೈರಾಮ್ ಶೆಟ್ಟರು ಆವಾಗ ನಮ್ಗೆ ಒದಗಿಸಿಕೊಟ್ರು. ನಂತರ ದಿನಗಳಲ್ಲಿ ನಮ್ಮ ಕೊಠಡಿ ಅಗತ್ಯ ಇತ್ತು. ಇಲ್ಲಿ ಈ 7ನೇ ತರಗತಿ ಮಾಡಬೇಕಿದ್ರೆ ನಮಗೆ ಕೊಠಡಿಯ ಅಗತ್ಯ ಇತ್ತು. ಆವಾಗ ಶಾಲಾ ರೂಮಿಗೆ ನಾವು ಕೋಟೇಶ್ವರ ಸುರೇಶ್ ಶೆಟ್ಟರ್ ಅಂತ ನಾವು ಮಂಡಲ ಪಂಚಾಯತ್ನಲ್ಲಿ ಇದ್ದಿತ್ತು. ಆವಾಗ ಅವರು ಕಾಂಟ್ರಾಕ್ಟ್ರು. ಆವಾಗ ಕೊನೆಯ ಸಂದರ್ಭದಲ್ಲಿ ಈ ಮಾರ್ಚ್ ಎಂಡಿಗೆ ಈ ಜಿಲ್ಲಾ ಪಂಚಾಯತ್ನಲ್ಲಿ ಉಳಿಕೆ ಹಣ ಎಲ್ಲ ಇದ್ದಿತ್ತು. ಆವಾಗ ನಾವು ಅವ್ರನ್ನ ಹಿಡ್ಕೊಂಡು ಆ ಉಳಿಕೆ ಹಣಗಳನ್ನು ತಂದು ಒಂದು 2 ಕೊಠಡಿಗಳನ್ನು ಮಾಡ್ತು. ಮತ್ತು ನನ್ನ ಊರಿನವರು, ಈಗ ಯಾಕೆ ಕೇಳಿದ್ರು, ಈ ಊರಿನವರು ಆವಾಗ ನಮಗಷ್ಟು ಸಪೋರ್ಟ್ ಮಾಡ್ತಾಯಿದ್ರು. ಊರಿನವರೇ ಎಲ್ಲ ದಾನಿಗಳು, ಮರ, ಕಲ್ಲು ಮತ್ತು ಶ್ರಮದಾನ, ಈ ಮೂಲಕ ನಾವು ಈ ಒಂದು ಕೊಠಡಿಯನ್ನು ಕೂಡ ನಾವು ಮಾಡ್ತೇವೆ. ನಂತರದ ದಿನಗಳಲ್ಲಿ ದಕ್ಷಿಣ ರೋಟರಿಯಲ್ಲಿ ನಮ್ಮ ಸಟ್ವಾಡಿ ವಿಜಯ್ ಶೆಟ್ಟರ್ ಅಂತ ಅದರ ಅಧ್ಯಕ್ಷರಾದರು. ನಂತರ ದಿನಗಳಲ್ಲಿ ನಾವು ಯಾರು ದಾನಿಗಳಿದ್ರು ಅವ್ರನ್ನ ಬಿಡುವುದಿಲ್ಲ. ನಮ್ಮ ಶಾಲಾ ಅಭಿವೃದ್ಧಿಗೋಸ್ಕರ ನಾವು ಹೋಗಿ ಆ ದಕ್ಷಿಣ ರೋಟರಿಯವ್ರನ್ನ ನಾವು ಅವ್ರನ್ನ ಮೀಟ್ ಆದ ನಂತರ ಅವರು ದಕ್ಷಿಣ ರೋಟರಿಯವ್ರು ಹೇಳಿದ್ರು, ನಾವು ಒಂದು ಕೊಠಡಿಯನ್ನು ನಾವು ಕೊಡ್ತೇವೆ, ಅದಕ್ಕೆ ಇದು ಮಾಡ್ತೇನೆ ಅಂತ. ನಮ್ಮ ಊರಿನವರವರು ವಿಜಯ್ ಶೆಟ್ಟರ್ ಆವಾಗ ಇಲ್ಲೇ ಸಟ್ವಾಡಿಯಲ್ಲಿ ಮನೆ ಇದ್ದಿತ್ತು. ಅವರು ನಮಗೆ ಒಂದು ಕೊಠಡಿಯನ್ನು ಕೊಟ್ಟರು. ಅದಕ್ಕೆ ನಾವು ಮ್ಯಾಚಿಂಗ್ ಗ್ರ್ಯಾಂಟ್ ಅಂತೇಳಿ ಕಟ್ಟಬೇಕು, 65,000 ರೂಪಾಯಿ ಕಟ್ಟಬೇಕು. ಆವಾಗ ನಮ್ಮ ಹತ್ರ ಹಣ ಇಲ್ಲ. ಆವಾಗ ನಾವು ಎಲ್ಲಿ ಹೋಗೋದು, ಆಪತ್ತು ಬಾಂಧವರು IM ಜೈರಾಮ್ ಶೆಟ್ಟರ್ ಅವ್ರ ಹತ್ರ ಹೋಗಿ ಹೇಳ್ತು, ಹೀಗಿದೆ ನಮಗೊಂದು ಕೊಠಡಿಯನ್ನು ದಕ್ಷಿಣ ರೋಟರಿಯವ್ರು ಕೊಡ್ತೇನೆ ಅಂತ ಹೇಳಿದರು. ಆವಾಗ ಅವ್ರು ಹೇಳಿದ್ರು, ನಮ್ಮ ಊರಿಗೆ ಏನೇ ಬರುವುದಿದ್ರಿ ನನ್ನ ಹತ್ರ ಬನ್ನಿ, ನಾನು ಅದಕ್ಕೆ ಸಹಾಯ ಮಾಡ್ತೇನೆ ಅಂದರೆ 65,000 ರೂಪಾಯಿಯನ್ನು ಮ್ಯಾಚಿಂಗ್ ಗ್ರ್ಯಾಂಟ್ ದಕ್ಷಿಣ ರೋಟರಿಗೆ ಅವ್ರು ಕೊಟ್ಟರು. ಕಟ್ಟಿ ನಮಗೆ ಈ ಒಂದು ಕೊಠಡಿ, ಇದೇ ಕೊಠಡಿ ನಮಗೆ ಕೊಟ್ಟರು. ನಂತರದ ದಿನಗಳಲ್ಲಿ ಎಲ್ಲ STMC ಇರ್ಬೋದು, ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಆವಾಗ ಸಕ್ರಿಯವಾಯಿತು. ಅದರ ನಂತರ ಇಲ್ಲಿಯ ತನಕ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಸಾಕಷ್ಟು ನೆರವನ್ನು ಕೊಟ್ಟಿದ್ದಾರೆ. ಅವರೀಗ ಬೇರೆ ಬೇರೆ ಕಡೆ ಈ ಶಾಲೆ ಓದೋರಿದ್ದರು, ಅವರಿಂದ ಕೂಡ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಏನು ಅಗತ್ಯ ಇದೆ ಅದನ್ನು ತಂದು ಇಲ್ಲಿ ಹೆಚ್ಚಿನ ಅಭಿವೃದ್ಧಿಗಳಲ್ಲಿ ಕೂಡ ಅವರ ಸಹಭಾಗಿತ್ವ ಅತೀ ಮುಖ್ಯವಾಗಿತ್ತು. ಹಾಗೆ ಎಲ್ಲ STMCಗಳು ಕೂಡ ಸಕ್ರಿಯವಾಗಿ, ಯಾಕೆ ಕೇಳಿದರೆ ಇದು ಒಂದಕ್ಕೊಂದು ಹೊಂದಾಣಿಕೆ. ಹಳೆ ವಿದ್ಯಾರ್ಥಿಗಳು ಶಾಲೆ ಕಡೆ ಬರ್ತಾರೆ, STMC ಕೂಡ ಆ್ಯಕ್ಟಿವ್ ಆಯಿತು. ಆವಾಗ ಎಲ್ಲ ಅಧ್ಯಕ್ಷರುಗಳು ಕೂಡ ಆ್ಯಕ್ಟಿವ್ ಆಯಿತು. ಅದ ನಂತರ ಎಲ್ಲ ಬೇರೆ ಬೇರೆ ಮುಖ್ಯೋಪಾಧ್ಯಾಯರು ಬಂದರು, ಅವರು ಕೂಡ ಈ STMC ಸ್ವಲ್ಪ ಆ್ಯಕ್ಟಿವ್ ಇರೋದರಿಂದ ಮತ್ತು ಹಳೆ ವಿದ್ಯಾರ್ಥಿಗಳು ಆ್ಯಕ್ಟಿವ್ ಇರೋದರಿಂದ ಈ ಶಾಲೆಯ ಅಭಿವೃದ್ಧಿಗೆ ದಾನಿಗಳನ್ನು ನಮಗೆ ಸಂದರ್ಶನ ಮಾಡಿ ತರಲಿಕ್ಕೆ ಭಾಳ ಕಷ್ಟ ಆಗಲಿಲ್ಲ ಎಲ್ಲ. ಮತ್ತು ನಮಗೆ ಇನ್ನೊಂದು ಕೊಟ್ಟವರು ಯಾಕೆಂದರೆ ಸುತ್ತು ಕಂಪೌಂಡ್, ಅದಕ್ಕೆ ನಮ್ಮ ನ್ಯೂ ಮೆಡಿಕಲ್ ದಿನಕರ್ ಶೆಟ್ಟರು ಅವರು ಇದನ್ನೆಲ್ಲವನ್ನು ಮಾಡಿಕೊಟ್ರು. ನನ್ನ ಊರಿನವರು
ನಾವು ಒಂದೇ ದಿವಸಕ್ಕೆ ಆವಾಗ ಇಲ್ಲಿ ಏನಾಗಿತ್ತು ಅಂದರೆ ಮೈದಾನದಂತೆ ಇದ್ದಿತ್ತು ಈ ಶಾಲೆ. ಒಂದು 2 ಕೊಠಡಿ ಬಿಟ್ಟರೆ ಮೈದಾನದ ಕಂಡಾಗಿದ್ದಿತ್ತು. ಇಡೀ ಊರಿನವ್ರನ್ನ ಒಟ್ಟು ಮಾಡಿ ನಾವು ಒಂದೇ ದಿವಸಕ್ಕೆ ಈ ಸುತ್ತು ಮಣ್ಣಿನ ಅಗಲುಗಳನ್ನು ಮಾಡಿದ ಸ್ಥಾಪನೆ ಸ್ಟಾರ್ಟಿನಲ್ಲಿ. ನಂತರ ದಿನಗಳಲ್ಲಿ ನ್ಯೂ ಮೆಡಿಕಲ್ ಜನಕಲ್ ಸೆಟ್ರು ಈ ನಮಗೆ ಆ ಭಾಗದ ಒಂದು ಆಟದ ಮೈದಾನ, ಅದ್ರ ಬಗ್ಗೆ ಅದರಲ್ಲಿ ಕಂಪೌಂಡ್ ನಮಗೆ ಎಲ್ಲವನ್ನು ಮಾಡಿಕೊಟ್ಟಿದ್ರು. ತುಂಬ ಜನ ಸಹಕಾರ ಕೊಟ್ಟರು. ಇಷ್ಟೇ ಅಲ್ಲ, ಇನ್ನು ಎಲ್ಲ ಕೆಲವುಗಳು ನಮಗೆ ನೆನಪಿಲ್ಲ. ಆದರೆ ಇದಕ್ಕೆಲ್ಲ ಕಾರಣಕರ್ತರು ಒಂದು ಹಳೆ ವಿದ್ಯಾರ್ಥಿ, ಇನ್ನೊಂದು STMC ಕೂಡ ಆ್ಯಕ್ಟಿವ್ ಮೆಂಬರ್ಗಳು. ಇಲ್ಲಿ ಈ ಎಲ್ಲ ಒಬ್ಬರದೊಬ್ಬರು ಒಂದು ಹೊಂದಾಣಿಕೆ ಇರುವುದರಿಂದ ಇಲ್ಲಿ ಬಂದ ಹೆಡ್ ಮಾಸ್ಟರ್ ಇರಲಿ, ಅಧ್ಯಾಪಕರಿರಲಿ, ಎಲ್ಲರೂ ಕೂಡ ನಾವು ಪರಸ್ಪರ ಒಂದು ಹೊಂದಾಣಿಕೆಯಿಂದ ಕೆಲಸ ಮಾಡಿ ಈ ಶಾಲೆ ಇವತ್ತು ಇಷ್ಟೊಂದು ಬೆಳೆದಿಕ್ಕೆ ಸಾಧ್ಯ. ಈಗಲೂ ಕೂಡ ನಾವು ಇವತ್ತು ದಾನಿಗಳ ಹತ್ರ ಯಾರು ಕೇಳಿದರೂ ಮೂಡ್ಲಕಟ್ಟೆ ಶಾಲೆ ಅಂದರೆ ಇಲ್ಲ ಅಂತ ಹೇಳುವವರು ಯಾರು ಇಲ್ಲ, ಈ ಕೊಡ್ತಾರೆ. ಯಾಕೆ ಕೇಳಿದರೆ ಅಲ್ಲಿ ಹಣ ದುರುಪಯೋಗ ಆಗೋದಿಲ್ಲ. ಎಲ್ಲ ಹಣಗಳನ್ನು ಆ ಶಾಲೆಗಾಗಿ ಮಾಡ್ತಾರೆ. ಈ ಶಾಲೆ ಇವತ್ತು 110 ಮಕ್ಕಳಿದೆ. ಈ ಮಕ್ಕಳು ಇಲ್ಲಿ ಇಷ್ಟು ಬರಲಿಕ್ಕೆ ಕಾರಣ ಈಗ ಏನು ಕೇಳಿದರೆ ಈ ಶಾಲೆಯಲ್ಲಿ ಮೂಡ್ಲಕಟ್ಟೆ ಶಾಲೆ ಒಳ್ಳೆಯದಿತ್ತು ಜನರಲ್ಲಿ ಆ ಭಾವನೆ ಬಂದಿತ್ತು. ಇವತ್ತು ಇಂಗ್ಲೀಷ್ ಮೀಡಿಯಮ್ಗೂ ಕೂಡ ಇವತ್ತು ಕಾಂಪಿಟೇಷನ್ ಯುಗ, ನಮ್ಮ ದೇಶದಲ್ಲಿ ಒಂದು ಕಾಂಪಿಟೇಷನ್ ಯುಗ. ಯಾಕೆ ಕೇಳಿದರೆ ಎಜುಕೇಷನ್ನಲ್ಲಿ ಖಾಸಗಿ ಸಂಸ್ಥೆಗಳು ನಮ್ಗೆ ಕಾಂಪಿಟೇಷನ್ ಕೊಡ್ತೇವೆ. ಸರ್ಕಾರಿ ಶಾಲೆ ಅಂದ್ರೆ ಕೂಡಲೇ ಸ್ವಲ್ಪ ಅಲ್ಲಿ ನಮಗೆ ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಇಂಗ್ಲೀಷ್ ಶಾಲೆಗಳಿಗೆ ಕಳಿಸುವ ಈ ರೀತಿ ಭಾವನೆ ಇರುತ್ತೆ. ಯಾಕೆ ಹೇಳಿದ್ರೆ ಆಚೆ ಮನೆ ಮಗು ಹೊತ್ತು ನಮ್ಮನೆ ಮಗಿನೂ ಕಳಿಸುವ ಈ ರೀತಿ ಭಾವನೆಗಳಿತ್ತು. ಅದಕ್ಕೆ ನಾವು ಕಳೆದ ಸಲ ಒಂದು ಆಲೋಚನೆ ಮಾಡಿ ಇಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಕೂಡ ನಾವು ಸ್ಟಾರ್ಟ್ ಮಾಡಬೇಕು ಅಂತ. ಅದಕ್ಕೆ ಸರ್ಕಾರ ಕೂಡ ಹೆಚ್ಚಿನ ಒಂದು ಒತ್ತು ಕೊಟ್ಟಾಗಿತ್ತು. ಇವತ್ತು ನಮಗೆ ಒತ್ತು ಕೊಡ್ತಾ ಇದೆ. ಅದು ಕೂಡ ನಮಗೆ ಸಂತೋಷದ ಸಂಗತಿ. ನಾವು ಈ ಮಾಡಲಿಕ್ಕೆ ಹೊರಟಾವಾಗ ಸಂತೋಷದ ಸಂಗತಿ. ಹೀಗೆ ಶಾಲೆ ಎಲ್ಲ ಬೆಳೆದು ಬರಲಿಕ್ಕೆ ಮುಖ್ಯ ಅಂದರೆ ಮೊದಲು ಈ ಶಾಲೆ ನಾನು ಹೇಳಿದ ಹಾಗೆ ಈ ರೀತಿ ಇತ್ತು. ನಾನು ಎಲ್ಲ ವಿಚಾರಗಳನ್ನು ಹೇಳಿದ್ರೆ ಗಂಟೆಗಟ್ಟಲೆ ಹೋಗ್ಬೋದು. ಯಾಕೆ ಹೇಳಿದರೆ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಇಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನೂ ಕೂಡ ನಾನು ಆಗಿದ್ದೇನೆ. ಎಲ್ಲ ಒಂದು ಪರಸ್ಪರ ಈ ಹೊಂದಾಣಿಕೆಯಲ್ಲಿ ಊರಿನ ಜನರ ಸಹಕಾರ ಮತ್ತು ದಾನಿಗಳ ಸಹಕಾರ ಎಲ್ಲ ನಮ್ಮ ಶಾಲೆಗೆ ಈಗಾಗಲೇ ಸಾಕಷ್ಟು ಅನುಕೂಲತೆಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಕೂಡ ಕೊಡ್ತೇನೆ. ಯಾಕೆಂದರೆ ಮುಂದೂ ಕೂಡ ಈ ಶಾಲೆಗೆ ನಮಗೆ ಬೇರೆ ಬೇರೆ ರೀತಿಯ ಸಹಕಾರ ಬೇಕು. ಅವರೆಲ್ಲ ಹಿಂದೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ಅವರು ನಮ್ಮ ಶಾಲೆ ಹತ್ರ ನೋಡಬೇಕು, ನಮಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ನಂದು ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆ ವಂದಿಸ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡ್ಲಕಟ್ಟೆ ಇಲ್ಲಿನ ಮುಖ್ಯೋಪಾಧ್ಯಾಯಿನಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಈ ಶಾಲೆಗೆ ಬಂದ ನಂತರ ನಮ್ಮ ಹಳೆ ವಿದ್ಯಾರ್ಥಿಗಳು, STMC ಸರ್ವ ಸದಸ್ಯರು ಹಾಗೂ ಅನೇಕ ದಾನಿಗಳು ಎಲ್ಲ ನಮ್ಮ ಶಾಲೆಗೆ ತುಂಬ ಕೊಡುಗೆಗಳನ್ನು ನೀಡಿದ್ದಾರೆ. ಹಾಗೆಯೇ ನಮಗೆ ಈ ವರ್ಷ ಇಲಾಖೆಯ ವತಿಯಿಂದ 1ನೇ ತರಗತಿಗೆ ದ್ವಿಭಾಷಾ ಮಾಧ್ಯಮ ತರಗತಿಯನ್ನು ತೆರೆಯಲು ಅನುಮತಿ ನೀಡಿರುತ್ತಾರೆ. ಅದಕ್ಕೋಸ್ಕರ ಅದಕ್ಕೂ ನಾವು ಕಮಿಟಿಯನ್ನು ಮಾಡಿಕೊಂಡಿದ್ದೇವೆ, ಆಂಗ್ಲ ನಿರ್ವಹಣಾ ಸಮಿತಿ ಅಂತ. ಆ ಕಮಿಟಿಯ ಮೂಲಕ ನಾವು ಅದನ್ನು ನಡೆಸ್ತಾ ಇದ್ದೇವೆ. 1ನೇ ತರಗತಿಯ ಮಕ್ಕಳನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ಕೆಲವೊಂದು ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನು ನಾವು ಜಾರಿಗೆ ತಂದಿದ್ದೇವೆ. ಇದಕ್ಕೆ ಎಲ್ಲ ಊರವರು, ಎಲ್ಲ ಸಂಘದವರು ಸಹ ಸಹಕಾರ ನೀಡಿದ್ದಾರೆ. ಈ ವರ್ಷ ನಾವು 1ನೇ ತರಗತಿಗೆ ಬ್ಯಾಗ್ ಮತ್ತು ಕೊಡೆಯನ್ನು ನೀಡಿದ್ದಾರೆ ಹಳೆ ವಿದ್ಯಾರ್ಥಿಗಳು. ಹಾಗೆ ನಮ್ಮ IMJ ನಿರ್ದೇಶಕರಾದ ಸಿದ್ಧಾರ್ಥ ಶೆಟ್ರು ಇವರು ನಮಗೆ ಎಲ್ಲ ಮಕ್ಕಳಿಗೆ ಪಠ್ಯಪುಸ್ತಕ IMJ ನಿರ್ದೇಶಕರಾದಂಥ ಸಿದ್ಧಾರ್ಥ ಶೆಟ್ರು ಅವರು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ನೋಟ್ ಪುಸ್ತಕಗಳನ್ನು ನೀಡಿದ್ದಾರೆ. ಹಾಗೆಯೇ ನಮ್ಮ ಹಲವಾರು ಮಂದಿ ನಮ್ಮ ಶಾಲೆಗೆ ದಾನವನ್ನು ನೀಡಿ ಶಾಲೆಯ ಅಭಿವೃದ್ಧಿಗೋಸ್ಕರ
ದುಡಿದಿದ್ದಾರೆ ಹಾಗೂ ನನಗೆ ಯಾವಾಗಲೂ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ನಾವು ಶಿಕ್ಷಕ ವೃಂದದವರನ್ನು ಒಟ್ಟುಗೂಡಿ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ದೇವೆ. ಹಾಗೆ ಇದರಲ್ಲಿ ನಮಗೆ ಪೋಷಕರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಲಾಖೆಯಲ್ಲಿಯೂ ಸಹ ಇಲಾಖೆ ಏನೇ ಸೌಲಭ್ಯಗಳು ಬಂದರೂ ಸಹ ನಮ್ಮ ಶಾಲೆಗೆ ಒದಗಿಸಿಕೊಡ್ತಾ ಇದ್ದಾರೆ. ಹಾಗೆ ಆಗಾಗ ಬಂದು ನಮ್ಮ ಶಾಲೆಯ ವೀಕ್ಷಣೆಯನ್ನು ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಮತಿ ಶಾರದಾ ಇವರು ಉದ್ಘಾಟನಾ ಸಮಾರಂಭ ಮುಖ್ಯ ಹಂತ ಶಕ್ತಿ ಇರುವುದು ಬೆಳಕಿಗೆ. ಈಗ ಈ ಒಂದು ಕಾಲದಲ್ಲಿ ಹೀಗೆ ಕೂತ್ಕೊಂಡಿತ್ತು ಮಕ್ಕಳು. ಈಗೆಲ್ಲ ಮೇಲತ್ತಿ ಕೂತ್ಕೊಂಡಿದ್ದೆ ಅಷ್ಟೆ. ಮಾತಾಡೋದು ಒಂಚೂರು ಕೇಳ್ಕಾತ್ ನೀವೆಲ್ಲ. ಆಗ ಇವತ್ತೀಗ ಎಂತ ಮಾಡ್ತಿದ್ರು ಶಾಲೆಗೆ? ಓದ್ತಾ ಇದ್ರಿ? ಹೌದು. ಇವತ್ತೆಂತ ಮಾಡ್ತಾ ಇದ್ದದ್ದು ಕಾರ್ಯಕ್ರಮ? ಇಂಗ್ಲಿಷ್ ಮೀಡಿಯಮ್ ಕೊಠಡಿ. ಅಂದರೆ ನಿಮ್ಮ ಇನ್ನು ಮುಂದೆ ಆಂಗ್ಲ ಮಾಧ್ಯಮದಲ್ಲಿ ಎಲ್ಲ ಬೋಧನೆ ಮಾಡ್ತಾರೆ, ಅದನ್ನೆಲ್ಲ ಕಲಿಯೋರಾಗಬೇಕು. ಅದಕ್ಕೆ ಉದ್ದೇಶ ಇವರೆಲ್ಲ ಬಂದದ್ದು. ಈಗ ಎಲ್ಲ ಮಾತಾಡೋದನ್ನು ಕೇಳಿದ್ರೆ ನಿಮ್ಗೆ ಇನ್ನೂ ಖುಷಿ ಆಗ್ತದೆ. ಆಗ ವಿದ್ಯಾವಿಹೀನ ಪಶು ಅಂತೇಳಿ, ವಿದ್ಯೆ ಇಲ್ದಿದ್ದವರು ಪಶು ಸಮಾನ ಅಂತ ಹೇಳ್ತಾರೆ. ಈಗ ಪ್ರಾಣಿಗಳೆಲ್ಲ ಓಡಾಡ್ತಾರೆ ಯಾರಿಗೆಲ್ಲ, ಅವರಿಗೆಲ್ಲ ಗೊತ್ತಾಗ್ತಿಲ್ಲ, ನಿಧಾನ ಮಾತೆಲ್ಲ ಹೇಳೋಕೆ ಏನಿಲ್ಲ, ಕೋಲ್ ಇಟ್ಕೊಂಡು ಒಂದು ಆಡ್ತಾರೆ, ಹೆದರ್ಕೊಂಡು ಓಡಿ ಹೋಗ್ತಾರೆ. ನೀವೆಲ್ಲ ಹಾಗಲ್ಲ, ನಿಮಗೆಲ್ಲ ಬುದ್ಧಿಶಕ್ತಿ ಉಂಟು, ಪ್ರಜ್ಞಾಶಕ್ತಿ ಉಂಟು, ಮೇಧಾಶಕ್ತಿ ಉಂಟು. ಅಂದರೆ ನಾವು ಹೇಳುವುದನ್ನು ಕೇಳುವಂತಹ ಮನಸ್ಥಿತಿ, ಎಬಿಲಿಟಿ ನಿಮಗುಂಟು ಅಂತ ಅಲ್ವಾ? ಇವತ್ತಿನ ದಿವಸ ಇನ್ನು ಮುಂದೆ ಈಗ ಇಂಗ್ಲೀಷ್ ಮೀಡಿಯಮ್ ಅಂತ, ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಅಂತ, ನಾವು ಅವರೆಲ್ಲ ಇದ್ದಾರಲ್ಲ ಹಿಂದಿನಿಂದ ಇಲ್ಲಿ ಶಾಲೆಯಲ್ಲಿ ಓದಿದವ್ರೆ. ನಿಮ್ಮ ಗಣ್ಣಿಗೆಲ್ಲ ಕೂತು ಎಲ್ಲ ಮಾಸ್ಟರ್ ಹತ್ರ ಬಡ್ಗಿ ತಿಂದ ಮರಗಿ ಎಲ್ಲ ಆದವು, ಆಯಿತಾ? 7ನೇ ತರಗತಿವರೆಗೆ ಅವಾಗಿದ್ದಿದ್ದು. ನಾನು ಕೂಡ ಒಂದು 7ನೇ ತರಗತಿಯಲ್ಲಿ ಎಸ್ ಪಿ ಎಲ್ ಅಂದ್ರೆ ಗೊತ್ತಾಗ್ತಲ್ಲ, ಶಾಲಾ ವಿದ್ಯಾರ್ಥಿ ನಾಯಕ ಅಂದೇಳಿ, ಹಾಗಾಗಿದ್ದವನು, ಆಯಿತಾ? ಹಾಗಾಗಿ ಆ ವಿದ್ಯೆ ಅನ್ನೋದು ಬಹಳ ಪ್ರಮುಖತೆ ಪಡೀತದೆ. ನೀವೆಲ್ಲ ನಾನು ಕಂಡಿರಲ್ಬೋದು, ಕೆಲವರೆಲ್ಲ ಇದ್ರಿಲ್ಲ, ನಂಗೆ ಗುರುತಿದ್ದವರೆಲ್ಲ. ಏನೇ ಇರ್ಬೋದು, ಶಾಲೆಯಲ್ಲಿ ಎಲ್ಲರೂ ಶಿಸ್ತಿನಿಂದ ವಿದ್ಯೆಗಳನ್ನು ಕಲಿಬೇಕು. ಉಪನ್ಯಾಸಕರಿದ್ರಲ್ಲ ಅವರೆಲ್ಲ ದೇವತಾ ಸ್ವರೂಪ ಅಂತ. ಈಗಲೂ ಕೂಡ ನಮಗೆ ಪಾಠ ಮಾಡಿದವ್ರು ಮಾಸ್ಟರ್ ಎದುರು ಬಂದರೆ ನಮ್ಗೆ ಮಾತಾಡೋಕೆ ಏನೋ ಒಂಥರ ಮುಜುಗರ, ಏನೋ ಒಂದು ಭಯ. ಈಗ ಮಕ್ಕಳಿಗೆ ಅದೆಲ್ಲ ಸ್ವಲ್ಪ ಕಡಿಮೆ ಇದೆ, ಹಾಯ್ ಬಾಯ್ ಒಳಗೆ ಎಲ್ಲ ನಡೀತದೆ. ನಮಗೆ ಕೊರಗಪ್ಪ ಮಾಸ್ಟರ್ ಈಗ ಅವ್ರು ಹೇಳಿದ್ರು, ಅವರನ್ನೆಲ್ಲ ನೆನ್ಪು ಮಾಡಿ, ಅವರಿಲ್ಲ ಈಗ. ಇದೆಲ್ಲ ಬೋರ್ಡ್ ಬರ್ತದೆ ಈ ಕ್ಲಾಸಲ್ಲಿ, ನ್ಯಾಚುರಾಲಿಟಿ ಮಾಸ್ಟರ್ ಅಂತೇಳಿ ಈಗ ಇದ್ದಾರೆ, ಸುಲೋಚನಾ ಟೀಚರ್ ಅಂತೇಳಿ, ಅವರು ಕೂಡ ನಾವು ಪಾಠ ಮಾಡ್ತಾರೆ. ಅವರೆಲ್ಲ ಎದುರು ಬಂದರೆ ನಮಗೇನೋ ಒಂಥರ ಭಯ ಬರ್ತದೆ ಅಂತ ಹೇಳಿದ್ರೆ ಅವರಲ್ಲಿ ನಾವು ಅಷ್ಟು ಗೌರವವನ್ನು ಪಡಿತಿದ್ದೆವು ಅಂತ. ನೀವು ಕೂಡ ಹಾಗೆ ಪಾಠ ಮಾಡೋದನ್ನೆಲ್ಲ ಗಮನ ಇಟ್ಟು ಕೇಳಬೇಕು, ಆಯಿತಾ? ಸರಸ್ವತಿ ನಮಸ್ತುಭ್ಯಂ ವೀಣಾ ಪುಸ್ತಕಧಾರಿಣಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ವಿದ್ಯೆಗೆಲ್ಲ ಅಧಿಪತಿ ದೇವರು ಯಾವುದು? ಸರಸ್ವತಿ ದೇವರು ಅಂತ, ಶಾರದಾ ದೇವಿ. ಪ್ರತಿ ವರ್ಷ ನವರಾತ್ರಿ ಶಾರದಾ ಪೂಜೆ ಅಂತ ಮಾಡ್ತಾರೆ, ನೀವೆಲ್ಲ ಗೊತ್ತಿರುವಂತಹದ್ದೇ. ಅವಳನ್ನು ಯಾವಾಗಲೂ ನಾವು ಸ್ತುತಿ ಮಾಡಬೇಕು, ನೆನಪಿಟ್ಕೊಳ್ಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ತಂದೆ ತಾಯಿಗೆ ಮಾತೃದೇವೋ ಪಿತೃದೇವೋ ಆಚಾರ್ಯ ದೇವೋ ಅವರಿಗೆಲ್ಲ ನಮಸ್ಕಾರ ಮಾಡಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು ಅಲ್ವಾ? ಆ ರೀತಿಯನ್ನು ಮಾಡಿ ನಾವು ಶಾಲೆಗೆ ಬಂದು ಕೂತು ಪಾಠ ಕೇಳಿದಾಗ ಶಾಲೆಯಲ್ಲಿ ಹೇಳಿಕೊಡುವಂಥ ವಿದ್ಯೆ ಎಲ್ಲ ತಲೆಗೆ ಹತ್ತುತ್ತದೆ. ಬರೀ ವಿದ್ಯೆ ಇದ್ದರೆ ಆಗುವುದಿಲ್ಲ, ಬರೀ ವಿದ್ಯೆ ಕಲಿತಿದ್ರೆ ಆಗ್ತದಾ? ಬೇರೆ ಚಟುವಟಿಕೆಗಳು, ಆಟ ಓಟ ಸ್ಪರ್ಧೆ ಆ ಥರದ್ದೆಲ್ಲ ಹೇಳಿಕೊಡ್ತಾರೆ, ಅದರಲ್ಲೂ ನೀವು ಕೂಡ ಭಾಗವಹಿಸಬೇಕು, ಆಯಿತಾ? ಅದೇ ರೀತಿಯಾಗಿ ಈ ದಿವಸದಲ್ಲಿ ವಿಶೇಷವಾಗಿ ಆಂಗ್ಲ ಮಾಧ್ಯಮದ ಉದ್ಘಾಟನೆ ಮಾಡಿದ್ದಾರೆ. ನಾವು ಕೂಡ ಹಳೆ ವಿದ್ಯಾರ್ಥಿ ಹೇಳ್ಕೊಂಡ್ರೆ ನಮ್ಮದು ತಪ್ಪಿದ್ದು, ನಾವು ಈ ಶಾಲೆ ಬಳಿ ತಲೆ ಹಾಕೋದಿಲ್ಲ, ಸ್ವಲ್ಪ ನಮ್ಮದೇ ಕೆಲಸ ಅಂತೇಳಿ ನಾವು ಓಡಾಡ್ತಾ ಇರುತ್ತೆ. ಅದಕ್ಕೆ ಮೊದಲು ಕ್ಷಮೆ ಕೇಳಬೇಕು ನಾವು.
ಇನ್ನು ಮುಂದಾದರೂ ನಾವು ಅದ್ರ ಜೊತೆಗೆ ಸಹಕಾರ ಕೊಡ್ತೇವೆ ಅಂತ ಭರವಸೆ. ಎಲ್ಲರೂ ಕೂಡ ಇದೇ ರೀತಿಯಾಗಿ ಆ ಇಂಗ್ಲೀಷ್ ಮಾಧ್ಯಮ ಬೋಧನೆ ಏನುಂಟು ಮುಂದುವರಿಲಿ. ಶಾಲೆಗೆ ವರ್ಷವೂ ಕೂಡ ಹೊಸ ವಿದ್ಯಾರ್ಥಿಗಳೆಲ್ಲ ಬರಲಿ. ಹೀಗೆ ಈ ಶಾಲೆ ಒಳ್ಳೆಯ ಹೆಸರನ್ನು ಪಡೆದು ನಮಗೂ ಕೂಡ ಈಗ ಹಿಂದಿನ ಹೆಸರು ಕೂಡ ಭಾಳ ಖುಷಿ ಆಗ್ತದೆ. ಅವ್ರು ಹೇಳ್ದಂಗೆ, ಅಭಿಜಿತ್ರು ಹೇಳ್ದಂಗೆ ಮುಚ್ಚುವತ್ತೇನೋ ಅನ್ನೋ ಭಯ ಒಂದು ಇರ್ತದೆ. ಅದರಿಂದ ಇನ್ನು ಮುಂದೆ ಆ ರೀತಿ ತೊಂದರೆ ಆಗದೆ ಎಲ್ಲರಿಗೂ ಕೂಡ ಎಲ್ಲ ವಿಧದಲ್ಲೂ ಶಾಲೆಯಲ್ಲೂ ಕೂಡ ಅಭಿವೃದ್ಧಿ ಮಾರ್ಗ ದೊರಕಿ ಎಲ್ಲರೂ ಇದಕ್ಕೆ ಸಹಕಾರ ಇಟ್ಟು ಮಕ್ಕಳೆಲ್ಲ ಒಳ್ಳೆಯ ವಿದ್ಯಾಬುದ್ಧಿ ಆಗುವ ಹಾಗೆ ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಇರ್ತಾ ಎರಡು ಪ್ರಾಸ್ತಾವಿಕ ಮಾತು ಮುಗಿಸ್ತೇವೆ. ಧನ್ಯವಾದ. ಬೈಲಿಂಗ್ವಲ್ ತರಬೇತಿ, ದ್ವಿಭಾಷಾ ತರಗತಿ ಇವತ್ತು ಪ್ರಾರಂಭ ಆಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಅಧ್ಯಾಪಕವೃಂದ ಹಾಗೂ CRP ಅವರು ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರೇ, ಈಗಾಗಲೇ ಇಲ್ಲಿಂದ ನಿರ್ಗಮಿಸಿರುವಂತಹ ಶ್ರೀಯುತ ಯೋಗೀಶ್ ಪುರಾಣಿಕ್ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಮಕ್ಕಳು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿಬೇಕು ಅಂತೇಳಿ. ಇದಕ್ಕೆ ಬರೀ ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಒಂದು ಪ್ರಯತ್ನ ಮಾತ್ರ ಸಾಲದು, ಹೆಚ್ಚಾಗಿ ನಮ್ಮ ಪೋಷಕರು ಶಾಲೆಯ ಕಡೆಗೆ ಆಗಾಗ ಬಂದು ಶಾಲೆಯಲ್ಲಿ ಯಾವ ರೀತಿಯ ಚಟುವಟಿಕೆಗಳು ಆಗ್ತಾ ಇವೆ ಅಥವಾ ತಮ್ಮ ಮಕ್ಕಳು ಅದರಲ್ಲಿ ಹೇಗೆ ತೊಡಗಿಸಿಕೊಳ್ತಾರೆ ಅನ್ನೋದನ್ನು ಕೂಡ ಅವರು ಗಮನಿಸಬೇಕಾಗಿದೆ. ನಾವಿಲ್ಲಿ ಆಂಗ್ಲ ಮಾಧ್ಯಮ ಬೇಕು ಅನ್ನೋದು ಎಲ್ಲ ಪೋಷಕರ ಒಂದು ಅಭಿಪ್ರಾಯ ಹಾಗೂ ಒತ್ತಾಸೆ ಕೂಡ. ಆ ನಿಟ್ಟಿನಲ್ಲಿ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಈ ವರ್ಷ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ 15 ಶಾಲೆಗಳಿಗೆ ಬೈಲಿಂಗ್ವಲ್ ದ್ವಿಭಾಷಾ ಮಾಧ್ಯಮ ತರಗತಿಗಳನ್ನು 1ನೇ ತರಗತಿಯಿಂದ ಪ್ರಾರಂಭಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಶಾಲೆಗೂ ಕೂಡ ಅಂತಹ ಒಂದು ದ್ವಿಭಾಷಾ ತರಗತಿ ಇಲ್ಲಿಗೆ ಮಂಜೂರಾಗಿದೆ. ಆ ಒಂದು ತರಗತಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಆದರೆ ನಮ್ಮ ಪೋಷಕರು ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ, ನಮ್ಮ ಖಾಸಗಿ ಶಾಲೆಗಳಲ್ಲಿ ಒಂದು ಪೇರೆಂಟ್ ಮೀಟಿಂಗ್ ಕರೆದ್ರೆ ಅವರು ಇಡೀ ದಿನ ರಜೆ ಹಾಕ್ಕೊಂಡು ಅಲ್ಲಿ ಹೋಗಿ ಅವರ ಇಡೀ ಸಭೆಯಲ್ಲಿ ಅವರು ಭಾಗವಹಿಸ್ತಾರೆ. ಆದರೆ ನಾವೀಗ ಇಲ್ಲಿ ಬಂದಿರುವಂಥ ಪೋಷಕರ ಎದುರಿಗೆ ಇದನ್ನು ಹೇಳುವುದಲ್ಲ. ನಮ್ಮಲ್ಲಿಯೂ ಕೂಡ ಪೋಷಕರಿಗೆ ಶಾಲೆಯ ಬಗ್ಗೆ ಒಂದು ರೀತಿಯ ಜಾಗೃತಿ ಬೇಕಾಗ್ತದೆ. ನಮ್ಮ ಶಾಲೆಯಲ್ಲಿ ಅವರು ಬಂದು ಕೇಳಿದಾಗ ಮಾತ್ರ ನಮ್ಮ ಶಿಕ್ಷಕರು ಕೂಡ ಆ ಮಗುವಿನ ಬಗ್ಗೆ ವೈಯಕ್ತಿಕ ಗಮನ ಹರಿಸ್ಲಿಕ್ಕಾಗ್ತದೆ. ಆ ಮಗುವಿನ ಸಮಸ್ಯೆಗಳ ಬಗ್ಗೆ ನಾವು ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಲಿಕ್ಕಾಗ್ತದೆ. ಕಲಿಕೆಯಲ್ಲಿ ಹಿಂದುಳಿದ ಮಗು ಆದರೆ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಪ್ರೋತ್ಸಾಹವನ್ನು ಕೊಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ನಮ್ಮ ಶಿಕ್ಷಕರು ಕರ್ತವ್ಯ ನಿರ್ವಹಿಸಲಿಕ್ಕೆ ಅದೊಂದು ಸಹಕಾರಿಯಾಗ್ತದೆ. ಆದ್ದರಿಂದ ನಮ್ಮ ಮುಖ್ಯೋಪಾಧ್ಯಾಯರು ಅಥವಾ SDMC ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ನಮ್ಮ ಶಿಕ್ಷಕರು ಈ ನಿಟ್ಟಿನಲ್ಲಿ ಶಾಲೆಯ ಯಾವುದೇ ಒಂದು ಕಾರ್ಯಕ್ರಮ ಇರಬಹುದು ಅಥವಾ ಪೋಷಕರ ಸಭೆ ನಡೆಸುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರ ಭಾಗವಹಿಸುವಿಕೆಯ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಲ್ಲಿ ಮಾತ್ರ ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗ್ತದೆ. ಈಗಾಗಲೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ನಮ್ಮ ಅಭಿಜಿತ್ರು ನಿನ್ನೆ ಪುನಃ 2 ಬಾರಿ ಫೋನ್ ಮಾಡಿ ನೀವು ಬರಬೇಕು ಅಂತೇಳಿ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಅವರೆಲ್ಲರಿಗೂ ಕೂಡ ಶಾಲೆಯ ಬಗ್ಗೆ ಅಭಿಮಾನ ಇದೆ. ಅವರಲ್ಲಿ ಏನೋ ಒಂದು ಕನಸಿದೆ. ನಾವು ಕಲಿತಂಥ ಶಾಲೆ ಮುಚ್ಚಿ ಹೋಗಬಾರ್ದು. ಇವತ್ತು ನಾವು ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ ಕಾಣ್ತೇವೆ, ಇಷ್ಟು ಶಾಲೆಗಳು ಮುಚ್ಚಿ ಹೋಗಿವೆ, ರಾಜ್ಯದಲ್ಲಿ ಇಷ್ಟು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ ಎನ್ನುವಂಥ ವರದಿಗಳು, ಅಂಕಿಅಂಶಗಳು ಬರ್ತಾ ಇರುವಾಗ ನಮ್ಮ ಶಾಲೆಯೂ ಕೂಡ ಮುಂದೊಂದು ದಿನ ಅದೇ ದಾರಿಯಲ್ಲಿ ಹೋಗಬಾರದು ಎನ್ನುವ ನಿಟ್ಟಿನಲ್ಲಿ ಅವರು ಹಾಕಿಕೊಂಡಿರುವಂಥ ಯೋಜನೆಗಳ ಬಗ್ಗೆ, ಅವರ ಯೋಜನೆಗಳ ಬಗ್ಗೆ ಅವರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಆದರೆ ಈ ಯೋಜನೆಗಳು ಕೇವಲ ಕೆಲವೇ ಜನರಿಗೆ ಅಥವಾ ಯಾರೋ ಒಂದು ಆರ್ಥಿಕ ಸಹಕಾರ ನೀಡಿದವರಿಗೆ ಮಾತ್ರ ಇರುವುದಲ್ಲ. ಅದನ್ನು ನಮ್ಮ ವಿದ್ಯಾರ್ಥಿಗಳ ಪೋಷಕರು ಅದರ ಬಗ್ಗೆ ಎಲ್ಲರಿಗೂ ಕೂಡ ಧನ ಸಹಾಯವನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಆದರೆ ನೈತಿಕ ಬೆಂಬಲ ನಮ್ಮದು ಕೂಡ ಜವಾಬ್ದಾರಿ ಎನ್ನುವುದನ್ನು ನಾವು ಶಾಲೆಯೊಂದಿಗೆ ನಾವಿದ್ದೇವೆ ಎನ್ನುವ ಧೈರ್ಯವನ್ನು ಕೊಟ್ಟಾಗ ಎಲ್ಲ ಕಾರ್ಯಗಳು ಕೂಡ ಉತ್ತಮ ರೀತಿಯಲ್ಲಿ ಸಾಕಾರಗೊಳ್ಳುತ್ತವೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಪ್ರಾರಂಭ ಆಗ್ತಾ ಇರುವಂತಹ ಬೈಲಿಂಗ್ವಲ್ ತರಬೇತಿ, ಇಲ್ಲಿ ಬೈಲಿಂಗ್ವಲ್ ಅಂತ ಹೇಳಿದರೆ ಕನ್ನಡದೊಂದಿಗೆ ಆಂಗ್ಲ ಭಾಷೆಯನ್ನು ಕಲಿಯುವಂಥದ್ದು. ನೀವು ಅದರ ಟೆಕ್ಸ್ಟ್ ಬುಕ್ ನೋಡಿದರೆ ಗೊತ್ತಾಗ್ತದೆ. ಅದರಲ್ಲಿ ಒಂದು ಸಾಲು ಕನ್ನಡದಲ್ಲಿ ಇರ್ತದೆ, ಇನ್ನೊಂದು ಸಾಲು ಇಂಗ್ಲಿಷ್ನಲ್ಲಿ ಇರ್ತದೆ. ನಮ್ಮ ಮಕ್ಕಳಿಗೆ ಏಕಾಏಕಿಯಾಗಿ ನಾವು 1ನೇ ತರಗತಿಯಿಂದ ಆಂಗ್ಲ ಭಾಷೆಯನ್ನು ಕಲಿಸುವುದು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಪೂರಕವಾಗಿ ನಮ್ಮ ಮನೆಯಲ್ಲಿ ಆ ಮಕ್ಕಳಿಗೆ ಎಷ್ಟು ಬೆಂಬಲ ಸಿಗ್ತಾ ಇದೆ, ಎಷ್ಟು ಅದರ ಬಗ್ಗೆ ಪ್ರಯತ್ನಗಳು ಸಿಗ್ತಾ ಇವೆ, ಸಹಕಾರ ಸಿಗ್ತಾ ಇದೆ ಎನ್ನುವುದು ಅದಕ್ಕೆ ಹೆಚ್ಚಿನ ಒಂದು ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ ಕನ್ನಡದೊಂದಿಗೆ ಆಂಗ್ಲ ಭಾಷೆಯನ್ನು ಕಲಿಸ್ತಾ ಇದ್ದೇವೆ. ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆ ನಮ್ಮ ಮನೆಯಲ್ಲಿಯೂ ಕೂಡ ಆಗಬೇಕು. ಮನೆಯಲ್ಲಿ ಮಕ್ಕಳು ಬಂದಾಗ ಇವತ್ತು ಈ ಪುಸ್ತಕದಲ್ಲಿ ಏನು ಹೇಳಿಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಅಕ್ಷರಸ್ಥರಾಗಿಲ್ಲದೇ ಇರಬಹುದು. ಆದರೆ ನಾವು ಮಕ್ಕಳ ಹತ್ರ ಒಂದು ವಾಕ್ಯ ಕೇಳಿದರೆ ಸಾಕು, ಇವತ್ತು ಏನು ಕಲಿಸಿದ್ದಾರೆ,
ಒಂದನೇ ಕ್ಲಾಸ್ನ 1ನೇ ಪೀರಿಯಡಿಗೆ ಏನು ಹೇಳಿದ್ದಾರೆ, 2ನೇ ಪೀರಿಯಡಿಗೆ ಏನು ಹೇಳಿದ್ದಾರೆ ಅಂತ ಕೇಳಿದರೆ ಆ ಮಗುವಿಗೂ ಕೂಡ ಶಾಲೆಯಲ್ಲಿ ಕಲಿತದ್ದು ಮತ್ತೊಮ್ಮೆ ನೆನಪಿಸಿಕೊಳ್ಳುವಂತಾಗ್ತದೆ, ಅಥವಾ ಯಾವ ತರಗತಿಯಲ್ಲಿ ಯಾವ ಶಿಕ್ಷಕರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅನ್ನೋದು ಕೂಡ ಮತ್ತೊಮ್ಮೆ ಮನನ ಮಾಡಿದಾಗ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮುದಾಯದ ಸಹಕಾರ, ನಮ್ಮ ಹಳೆ ವಿದ್ಯಾರ್ಥಿಗಳು ಹಾಗೂ ಊರಿನ ಎಲ್ಲ ಗಣ್ಯರು ಕೂಡ ನಮ್ಮ ಶಾಲೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. SDMC ಮತ್ತು ಮುಖ್ಯೋಪಾಧ್ಯಾಯರು ಹಾಗೂ ಸರ್ವ ಸದಸ್ಯರಿಗೆ ಇವತ್ತು ಹೆಚ್ಚಿನ ಸಹಕಾರ ನೀಡಿ ಈಗಾಗಲೇ ಒಂದು ಉತ್ತಮವಾದ ಕೊಠಡಿಯನ್ನು ಕೂಡ ಈ ಬೈಲಿಂಗ್ವಲ್ ಆಂಗ್ಲ ಬೋಧನೆಗೆ ಅನುಕೂಲ ಆಗುವಂತೆ ಅವರು ರೂಪಿಸಿಕೊಟ್ಟಿದ್ದಾರೆ. ಅದಕ್ಕೆ ಇಲಾಖೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಮ್ಮ ಮಕ್ಕಳ ಸಂಖ್ಯೆ ಹೆಚ್ಚುವಲ್ಲಿ ಅಥವಾ ಈ ಒಂದು ಬೈಲಿಂಗ್ವಲ್ನಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ ಹೆಚ್ಚಿನ ಪ್ರಾವೀಣ್ಯತೆ ಪಡೆಯುವಲ್ಲಿ ಇಲ್ಲಿ ಇದು ತುಂಬ ಸಹಕಾರಿ ಆಗಲಿ ಅಂತೇಳಿ ಆಶಿಸ್ತೇನೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಬೈಲಿಂಗ್ವಲ್ ಅಂತ ಹೇಳಿದರೆ ತುಂಬ ಕಷ್ಟ ಆಗುವಂಥ ಆಂಗ್ಲ ಭಾಷೆ ಕಷ್ಟ ಆಗುವಂಥ ವಿದ್ಯಾರ್ಥಿಗಳಿಗೆ ಒತ್ತಾಯಪೂರ್ವಕವಾಗಿ ನಾವಿದನ್ನು ಹೇರ್ತಾ ಇಲ್ಲ. ಯಾವುದಾದ್ರೂ ವಿದ್ಯಾರ್ಥಿ ತನಗೆ ಆಂಗ್ಲ ಭಾಷೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ಅವರಿಗೆ ನಲಿಕಲಿ ಮಾದರಿಯಲ್ಲಿಯೂ ಕೂಡ ನಾವು ತರಗತಿಗಳನ್ನು ನಡೆಸ್ತೇವೆ. ಆದ್ದರಿಂದ ಯಾವ ವಿದ್ಯಾರ್ಥಿಗಳಿಗೆ ಅವರ ಹೆತ್ತವರಿಗೆ ತಮ್ಮ ಮಕ್ಕಳಿಗೆ ಇದು ಕಷ್ಟ ಆಗ್ತದೆ ಅಂತ ಹೇಳಿದರೆ ಎಲ್ಲರೂ ಒತ್ತಾಯಪೂರ್ವಕವಾಗಿ ನಾವು ಹಾಕೋದಿಲ್ಲ. ಇದಕ್ಕೆ ನಿಮ್ಮ ಕೋರಿಕೆಯ ಮೇರೆಗೆ ನಾವು ಇದನ್ನು ಮಕ್ಕಳನ್ನು ಯಾವ ವಿಭಾಗ ಅವರಿಗೆ ಬೇಕು ಎನ್ನುವುದನ್ನು ನಿರ್ಧರಿಸಿ ನಾವು ಮಕ್ಕಳಿಗೆ ತರಗತಿಯನ್ನು ನಡೆಸಿಕೊಡ್ತೇವೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಕೂಡ ಹಾಗೂ ಈ ವಿದ್ಯಾರ್ಥಿಗಳು ಕೂಡ ಈ ಒಂದು ಬೈಲಿಂಗ್ವಲ್ ತರಗತಿಯ ಪ್ರಯೋಜನವನ್ನು ಅವರು ಪಡೆದುಕೊಳ್ಳಬೇಕು. ಆ ಮೂಲಕವಾಗಿ ಮೂಡಲಕಟ್ಟೆಯ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿಂದಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಾಯ್ದುಕೊಳ್ಳುವತ್ತ ಇದೊಂದು ಉತ್ತಮ ಹೆಜ್ಜೆಯಾಗಲಿ ಅಂತೇಳಿ ಆಶಿಸ್ತಾ, ಎಲ್ಲರೂ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಮತ್ತೊಮ್ಮೆ ನೆನೆಯುತ್ತಾ ನಾನು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನಗೆ ಈಗ ಅಲ್ಲಿ ನಮ್ಮ ಮಾನ್ಯ ಶಾಸಕರು ಹಾಗೂ ನಮ್ಮ DDP ಅವರು 11:45ಗೆ ಅವರ ಶಾಸಕರ ಕಚೇರಿಗೆ ಬರ್ತಾರೆ, ನನಗೆ ಅಲ್ಲಿಗೆ ಹೋಗ್ಲಿಕ್ಕಿದೆ. ಆದ್ದರಿಂದ ನನಗೆ ಅವಕಾಶ ಕೊಡಬೇಕು ಅಂತೇಳಿ ನಿಮ್ಮೆಲ್ಲರನ್ನು ಕೇಳಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡಲಕಟ್ಟೆಯಲ್ಲಿ ದ್ವಿಭಾಷಾ ಮಾಧ್ಯಮವನ್ನು ಕೊಠಡಿಯ ಉದ್ಘಾಟನೆ ಹಾಗೂ ಹಳೆ ವಿದ್ಯಾರ್ಥಿ ಸಂಘದವರಿಂದ ವಿವಿಧ ಕಾರ್ಯಯೋಜನೆಗಳ ಅನಾವರಣವನ್ನು ಇವತ್ತು ಮಾಡಲಿಕ್ಕಿದ್ದಾರೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾದ SDMC ಅಧ್ಯಕ್ಷರಾದ ಶ್ರೀಯುತ ವಿಶ್ವನಾಥ್ ಶೆರಿಗಾರ್ರೆ, ನಿರ್ಗಮಿತ ಕ್ಷೇತ್ರ ಶಿಕ್ಷಣ ಸಂಪನ್ಮೂಲಾಧಿಕಾರಿಯವರೇ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಗಣ್ಯರೇ, ಶಾಲಾ ಶಿಕ್ಷಕ ವೃಂದದವರೇ, ಪುಟಾಣಿ ಮಕ್ಕಳೇ ಹಾಗೂ ಹಳೆ ವಿದ್ಯಾರ್ಥಿ ಹಾಗೂ SDMC ಎಲ್ಲ ಪದಾಧಿಕಾರಿಗಳೇ, ಸರ್ವ ಸದಸ್ಯರೇ ಹಾಗೂ ಮಕ್ಕಳ ಪೋಷಕರಿಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ವಂದಿಸಿಕೊಳ್ತಾ ಇದ್ದೇನೆ. ಸರ್ಕಾರಿ ಶಾಲೆಗಳನ್ನೇ ಉಳಿಸಿಕೊಳ್ಳುವುದು ಬಹಳ ಕಷ್ಟಕರವಾದ ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳ ಉಪಸ್ಥಿತಿಯನ್ನು ಕಾಯ್ದಿರಿಸಿಕೊಂಡಿರುವುದು ಈ ಶಾಲೆಯ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ಭಾವಿಸ್ತೇನೆ. ಆವಾಗ ನಾವೆಲ್ಲ ಶಾಲೆಗೆ ಹೋಗ್ತಾ ಇರುವಾಗ ಇಷ್ಟೊಂದು ಅತಿ ಹೆಚ್ಚಿನ ಮಕ್ಕಳ ಸಂಖ್ಯೆ ಇದ್ರೂ ಕೂಡ ಒಂದು ಸಮವಸ್ತ್ರವೂ ಕೂಡ ಇರಲಿಲ್ಲ. ಕೇವಲ ಶನಿವಾರಕ್ಕೆ ಮಾತ್ರ ಸಮವಸ್ತ್ರ ಎನ್ನುವುದು ಸೀಮಿತವಾಗಿರ್ತಿತ್ತು. ಆದರೆ ಈಗ ಖಾಸಗಿ ಶಾಲೆಗಳ ದಿನಕ್ಕೆ ಹೆಜ್ಜೆಗೊಂದು ಖಾಸಗಿ ಶಾಲೆಗಳು ಸರ್ಕಾರವು ಅನುಮತಿ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಂಡು ಹೋಗೋದು ಬಹಳ ಕಷ್ಟಕರವಾದ ಸಂಗತಿಯಾಗಿದೆ. ಆ ನಿಟ್ಟಿನಲ್ಲಿ ಗ್ರಾಮಸ್ಥರು ಹಾಗೂ ವಿದ್ಯಾಭಿಮಾನಿಗಳು ಕೂಡ ಬಹಳಷ್ಟು ಆಸಕ್ತಿ ವಹಿಸಿ ಈ ಶಾಲೆಯನ್ನು ಉಳಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡು ಇವತ್ತು ಆಂಗ್ಲ ಮಾಧ್ಯಮವನ್ನು ಆರಂಭಿಸಿರುವುದು ಬಹಳ ಸಂತೋಷದಾಯಕವಾದ ವಿಚಾರವಾಗಿದೆ. ಎಲ್ಲ ವಿದ್ಯಾಭಿಮಾನಿಗಳು ಕೂಡ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಶಾಲೆಗೆ ಆರ್ಥಿಕ ಸಹಕಾರವನ್ನು ನೀಡ್ತಾ ಹೋಗಬೇಕು. ಹಾಗೆ ಕ್ಷೇತ್ರ ಶಿಕ್ಷಣ ಸಂಪನ್ಮೂಲಾಧಿಕಾರಿಗಳು ಹೇಳಿದ ಹಾಗೆ ಕೇವಲ ವಿದ್ಯಾಭಿಮಾನಿಗಳಿಗಿರ್ಬೋದು ಅಥವಾ ದಾನಿಗಳಿಗೆ ಆಸಕ್ತಿ ಇದ್ದರೆ ಸಾಲದು, ಮಕ್ಕಳ ಪೋಷಕರಿಗೂ ಕೂಡ ಆಸಕ್ತಿ ಇರಬೇಕಾಗ್ತದೆ. ಅಭಿಜಿತ್ ಕೊಠಾರಿ ಅವರು ಹೇಳಿದ ಹಾಗೆ ಬೇರೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಪುರ್ಸೊತ್ತು ಇರ್ತದೆ, ಆದರೆ ಈ ಶಾಲೆಗೆ ಬಂದು ಮಕ್ಕಳಿಗೆ ಇಷ್ಟೊಂದು ಸಹಕಾರ ಸಿಗ್ತಾ ಇರುವಾಗ ಶಾಲೆಗೂ ಬಂದು ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಒಂದು ಸಹಕಾರ ನೀಡಬೇಕೆನ್ನೋ ಮನೋಭಾವನೆ ಪೋಷಕರಲ್ಲೂ ಕೂಡ ಇರಬೇಕು. ಹಾಗೆಯೇ ಈ ಶಾಲೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭಿಮಾನಿಗಳು ಸಹಕಾರವನ್ನು ನೀಡಿದ್ದಾರೆ. ಇನ್ನಷ್ಟು ಹೆಚ್ಚಿನ ಸಹಕಾರವನ್ನು ನೀಡುವಂತಾಗಲಿ. ಹಾಗೆ ಈ ಶಾಲೆಯು ಒಂದು ನಮ್ಮ ವಲಯದಲ್ಲಿರ್ಬೋದು ಅಥವಾ ತಾಲೂಕಿನಲ್ಲಿ ಅತ್ಯಂತ ಮಾದರಿ ಶಾಲೆಯಾಗಿ ಮೂಡಿಬರಲಿ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಆಗಲಿ. ಆಂಗ್ಲ
ಮಾಧ್ಯಮವನ್ನು ಈ ಚಿಕ್ಕ ವಯಸ್ಸಿನಲ್ಲಿ ಬೋಧಿಸ್ತಾ ಇರೋದು ಬಹಳ ಸಂತೋಷದಾಯಕವಾದ ವಿಚಾರವಾಗಿದೆ. ಇದರಲ್ಲಿ ಪ್ರಬುದ್ಧತೆಯನ್ನು ನಮ್ಮ ಮಕ್ಕಳು ಸಾಧಿಸಲಿ ಎನ್ನುತ್ತಾ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿಕೊಳ್ತಾ ನನ್ನ ಮಾತು. ಯೋಜನೆ ಬಗ್ಗೆ ಒಂದೆರಡು ಮಾತು. ಎಂತ ಯೋಜನೆ ಅಂತ ಹೇಳಿದ್ರೆ ಅನಾವರಣ ಮಾಡ್ತಾರೆ, ಅದು ಯೋಜನೆ ಏನು ಅಂತ ಗೊತ್ತಿರಬೇಕಾಗ್ತದೆ. ಅದಕ್ಕೋಸ್ಕರ ಬದಲೇ ಒಂದು ಮಾತನ್ನು ಹೇಳ್ತೇವೆ. ಈ ವರ್ಷ ನಮ್ಮ ರಮೇಶಾಚಾರ್ಯ ಅವರ ಅಧ್ಯಕ್ಷ ಅವರೆಲ್ಲರ ತಂಡದೊಂದಿಗೆ ನಾವೊಂದು ಈ ವರ್ಷ ಒಂದು ಹೊಸ ಯೋಜನೆಯನ್ನು ಮಾಡಿದ್ದೇವೆ. ಯೋಜನೆ ಮಾಡಲಿಕ್ಕೆ ಪ್ರಾಸ್ತಾವಿಕವಾಗಿ ಶ್ರೀಯುತ ಅಭಿಜಿತ್ ಕೊಟ್ಟಾರ್ ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಧನಸಹಾಯದ ಸಂಪನ್ಮೂಲ ಕ್ರೋಢೀಕರಿಸಬೇಕು, ಅದರ ಮುಂದೆ ನಾವು ಶಾಲೆ ಮಕ್ಕಳಿಗೆ ಯಾವೆಲ್ಲ ಸವಲತ್ತುಗಳನ್ನು ಕೊಡಬೇಕು, ಶಾಲಾಭಿವೃದ್ಧಿ ಸಮಿತಿಯೊಟ್ಟಿಗೆ ಸೇರಿಕೊಂಡು ನಾವೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಪ್ರಸ್ತುತ ವರ್ಷದಲ್ಲಿ ನಾವು ಹಳೆ ವಿದ್ಯಾರ್ಥಿಗಳ ಒಗ್ಗೂಡುವಿಕೆ ಅಂದರೆ ನಮ್ಮ ಶಾಲೆ ಪ್ರಾರಂಭವಾಗಿ ಸಾಧಾರಣ ಒಂದು 67 ವರ್ಷ ಆಗಿರ್ಬೋದು ಅಂದಾಜು, 58 ಸ್ಟಾರ್ಟ್ 67 ಆಗಿರ್ಬೋದು. ಎಷ್ಟೋ ನಮ್ಮ ಇಲ್ಲಿಂದ ಕಲಿತದ ಹಳೆ ವಿದ್ಯಾರ್ಥಿಗಳು ಇದ್ದಾರೆ. ಅದರಲ್ಲಿ ನಮ್ಗೆ ಹಲವು ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಬಗ್ಗೆ ಅಭಿಮಾನದಿಂದ ಹಲವರು ಸಹಾಯ ಮಾಡ್ತಾ ಇದ್ದಾರೆ. ಈ ವರ್ಷದಿಂದ ನಾವು ಒಂದು ಪೋಸ್ಟರ್ ಅನಾವರಣ ಮಾಡ್ತೇವೆ. ಅದರಲ್ಲಿ ಒಂದು ಕನಿಷ್ಠ ಒಂದು 20,000 ಜನ ಇಲ್ಲಿ ಕಲಿತು ಹೋಗಿರ್ಬೋದು ಅಂದಾಜು. ನಾವು ಕನಿಷ್ಠ ಒಂದು 300 ಜನ ಹಳೆ ವಿದ್ಯಾರ್ಥಿಗಳನ್ನ ಅವರನ್ನ ಮೀಟ್ ಮಾಡಿ, ಅಂದ್ರೆ ಸ್ಕ್ಯಾನರ್ ಟೈಪ್ ಅಲ್ಲಿ ಒಂದು ಪೋಸ್ಟರ್ ಹಾಕ್ತೇವೆ. ನೆಕ್ಸ್ಟಲ್ಲಿ ಸ್ಕ್ಯಾನರ್ ಹಾಕಿ ಮಿನಿಮಮ್ ಪ್ರತಿ ವರ್ಷ 1,000 ರೂಪಾಯಿಯನ್ನಾದ್ರೂ ಕ್ರೋಢೀಕರಿಸಬೇಕು, ಒಂದು 3 ಲಕ್ಷ ರೂಪಾಯಿ ಕ್ರೋಢೀಕರಿಸಬೇಕು ಅನ್ನುವಂತ ಇರಾದೆ ಈ ಯೋಜನೆಯ ಉದ್ದೇಶ. ಮಿನಿಮಮ್ 3 ಲಕ್ಷ. ಅದು ಯಾಕೆ ವಿನಿಯೋಗ ಆಗ್ಬೇಕಂತ ಹೇಳಿದ್ರೆ ಬಸ್ಸಿನ ಸಮಸ್ಯೆ ಇದೆ, ಮತ್ತೆ ನಮಗೆ ಶಾಲೆಗೆ ನಮ್ಮ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕೆಲವು ಮಾತಾಡ್ತಾರೆ, ಕೆಲವು ಯೋಜನೆಗಳಿದೆ, ಎಲ್ಲ ಒಂದೇ ಸಲ ಆಗುದಿಲ್ಲ, ಯೋಜನೆ ಮಾಡಿಕೊಂಡಿರ್ತೇವೆ ಅಷ್ಟೇ. ಆದ್ರೆ ಅಂದ್ರೆ 300 ಜನ ಟಾರ್ಗೆಟ್ ಮಾಡಿದ್ರೆ ಮಿನಿಮಮ್ 1,000 ಅಂತ ಹೇಳಿದ್ರು 3 ಲಕ್ಷ ಆಗ್ತದೆ. ಅದರಿಂದ ನಾವು ಕೆಲವು ಇದು ಮಾಡ್ಬೋದು. ಈಗ ಆಂಗ್ಲ ಮಾಧ್ಯಮ ನಾವು ಮಾಡಿಕೊಂಡಾಗ ನಮಗೆ ಸರ್ಕಾರದಿಂದ ಅವ್ರು ಹೇಳ್ತಾರೆ ನೀವೇ ನಡೆಸಿ ಅಂತ ಹೇಳ್ತಾರೆ. ಆದ್ರೆ ಅಷ್ಟು ಮಾಡಿದ್ರೆ ಅಷ್ಟು ಕ್ವಾಲಿಟಿ ಅಷ್ಟು ಸಾಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಅಮೌಂಟ್ ಬೇಕಾಗ್ತದೆ, ಗೌರವ ಶಿಕ್ಷಕ ತಗೊಂಡ್ರದಕ್ಕೆ ಅಮೌಂಟ್ ಬೇಕಾಗ್ತದೆ. ಅದಕ್ಕೂ ಒಂದು ಸಂಪನ್ಮೂಲ ಕ್ರೋಢೀಕರಣ, ಇದೇ ರೀತಿ ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು. ಅದೇ ಹಾಗೆ ಬಸ್ಸಿನ ವ್ಯವಸ್ಥೆ. ಕೆಲವರು ಹೇಳ್ಬೋದು ಬಸ್ ಮಕ್ಕಳಿದ್ದಾರೆ, ಒಂದು 60-65 ಮಕ್ಕಳು ಇರ್ಬೇಕು. ಸುರೇಶ್ರೆ 60-65 ಮಕ್ಕಳಿದೆ, ಸಾಕತ್ತಲ್ಲ ಬಸ್ ಚಾರ್ಜ್ ತಗೊಂಡ್ರಲ್ಲ ನೀವು. ನಾವು ತಗೊಳ್ಳೋದು 800 ರೂಪಾಯಿ ಚಾರ್ಜ್, ಆದ್ರೆ ತಗೊಳ್ಳೋದು 400 ರೂಪಾಯಿ ಅರ್ಧ ಚಾರ್ಜ್. ಅದೀಗ 2 ವರ್ಷ ಆಗ್ತಾ ಬಂತು. ಇನ್ನು ಮೇಂಟೆನೆನ್ಸ್ ತುಂಬಾ ಇದೆ, ಟ್ಯಾಕ್ಸು ಮತ್ತೆ ಇನ್ನಿತರ ಖರ್ಚುಗಳು ತುಂಬಾ ಇದೆ. ಆದ್ರೆ ಕೆಲವು ಗೊತ್ತಾಗೋದಿಲ್ಲ. ನಾವು ಹಳೆ ವಿದ್ಯಾರ್ಥಿ ಸಂಘದಿಂದ ಬರ್ಸಿದ್ದೇವೆ, ಹಾಗೆ ನಾವು ಶಾಲಾ ವಾರ್ಷಿಕೋತ್ಸವನ ಮಾಡಿರ್ತೇವೆ. ಆದ್ರೆ ಮಾಡಿದ ಹಣದಲ್ಲಿ ಸ್ವಲ್ಪ ಉಳಿತಾಯ ಹಣವನ್ನು ಅದಕ್ಕೂ ಸ್ವಲ್ಪ ಕಡಿಮೆ ಬಿದ್ದಲ್ಲಿ, ಮಕ್ಕಳಿಂದ ಕೆಲವು ಕಡಿಮೆ ಬಿದ್ದಲ್ಲಿ ಅದನ್ನು ಕೂಡ ತಗೊಳ್ತೇವೆ. ಎಲ್ಲ ಯೋಜನೆಗಳನ್ನ ಮಾಡಿರ್ತೇವೆ. ನಾವು ಒಂದು 300 ಜನರನ್ನ ಮೀಟ್ ಮಾಡ್ತೇವೆ. ಸಾಧಾರಣ ಎಲ್ಲರೂ ಸಹಕಾರ ನೋಡಿ 1,000 ಮೇಲ್ಪಟ್ಟು ಎಷ್ಟು ಕೊಟ್ಟರು ಖುಷಿಯೇ. ಆದ್ರೆ ಮಿನಿಮಮ್ 1,000 1 ವರ್ಷಕ್ಕೆ. ನಾವು 1,000 ರೂಪಾಯಿ ಕೊಟ್ಟರೆ ಸುಮ್ಮನೆ ಇದಲ್ಲ, ಇಲ್ಲ ಕೊಡುವಂತ ಇದ್ದದಿದ್ರೆ ಮನಸ್ಸು ಇದ್ದದಿದ್ರೆ ಎಷ್ಟು ಕೊಡಬಹುದು. ಹಾಗೆ ಮತ್ತೆ ನಮಗೆ ಆಂಗ್ಲ ಮಾಧ್ಯಮ ಇದಕ್ಕೂ ಕೂಡ ನಾವು ಮಾಡುವಾಗ್ಲೇ ನಮ್ಮೆಲ್ಲ ಹಳೆ ವಿದ್ಯಾರ್ಥಿ ಮಿತ್ರರಿದ್ದಾರೆ. ಯಾಕಂತ ಹೇಳಿದ್ರು ಇದನ್ನು ತಕೊಂಡು ನಾವು ಮಾಡಿದ್ದೇವೆ, ಸಹಕಾರ ನೀಡಿದ್ರೆ ನಾವು ಮುಂದೆ ಹೋಗ್ತೇವೆ ಅನ್ನೋದ. ಮಾಡೋದು ದೊಡ್ಡದಲ್ಲ, ಕಡೆ ಹೇಳ್ತಾರೆ ಕಡೆಗೆ ಮಾಡ್ತಾರೆ, ಇವರೆಲ್ಲ ಮಾಡಿ ಕಡೆ ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ ಅನ್ನೋ ಮಾತು ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಆದಷ್ಟು ಪ್ರಯತ್ನ ಪಡುವ. ಶಾಲಾಭಿವೃದ್ಧಿ ಸಮಿತಿ ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ನಾವು ಏನ್ ಮಾಡಿದ್ರು ಶಾಲಾ ಅಭಿವೃದ್ಧಿ ಸಮಿತಿ ಇಟ್ಕೊಂಡೇ ಮಾಡ್ಬೇಕಾಗ್ತದೆ. ನಾವು ಮಾಡ್ತೇವೆ. ಆದ್ರೆ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿಗಳಿಂದ ಎಷ್ಟೋ ಪ್ರಮಾಣದಲ್ಲಿ ಮುಂದೆ ಎಷ್ಟು ನಾನು, ಯಾಕಂದ್ರೆ ಕೆಲವೊಂದು 20 ವರ್ಷಗಳಿಂದ ನಾನು ಹಳೆ ವಿದ್ಯಾರ್ಥಿ ಸಂಘದ ಅಲ್ಲಿ ದುಡಿತಾ ಇದ್ದೇನೆ. ಪ್ರತಿಯೊಂದು ವಿಭಾಗದಲ್ಲೂ ಹಳೆ ವಿದ್ಯಾರ್ಥಿಗಳೇ ನೀಡಿದಲ್ಲಿ ಇಷ್ಟೊಂದು ದೊಡ್ಡದಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲದೆ ಇನ್ನೂ ಫೆಸಿಲಿಟಿ ಆಗ್ಲಿಕ್ಕೆ ಹೋರಾಟ ಕೊಟ್ಟದಿದ್ರೆ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಎದೆ ತಟ್ಟಿ ಹೇಳ್ತಾರೆ. ಆಯ್ತಾ? ಈ ದಿನ ಈ ಶುಭ ಸಂದರ್ಭದಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ಆದ್ರೂ ಅವರಿದ್ರು ಅವರಲ್ಲಿ ಬೇರೆ ಕಡೆ ಹೋಗೋರಿದ್ರು, ಅವರನ್ನು ಇಷ್ಟು ತಡೆದು ಇಟ್ಕೊಂಡು ನಾವು ಇವತ್ತು ಯೋಜನೆ ಶ್ರೀಯುತ ನರೇಂದ್ರ ಶೆಟ್ಟಿ ಅವರು ನಮ್ಮ ಇವತ್ತಿನ ಯೋಜನೆಗೆ ಪೋಸ್ಟರ್ ಬಿಡುಗಡೆ ಮಾಡಬೇಕು, ಅವರೊಂದಿಗೆ ಎಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯೋಜನೆ ಉದ್ದೇಶ ಇನ್ನೊಂದು ಸ್ಕ್ಯಾನರ್ ನ ಹಾಕ್ತೇವೆ ನಾನು ಮುಂದಿನ ದಿನಗಳಲ್ಲಿ, ಅದ್ರ ಬಿಡಿಸಿ ಸರ್, ಎಲ್ಲ ಸೇರಿಕೊಳ್ಳಿ ಸರ್. ಅಧ್ಯಕ್ಷತನದಲ್ಲಿ ಹಳೆ ವಿದ್ಯಾರ್ಥಿ ಯೋಜನೆಗಳ ಅನಾವರಣಗೊಳ್ತಾ ಇದೆ. ಬಹಳ ಸುಂದರ ಕ್ಷಣ ಸಾಗಿ ಬರ್ತಾ ಇದೆ. ಯೋಜನೆ ಇನ್ನಷ್ಟು ಯಶಸ್ವಿ ಆಗ್ಬೇಕಿದ್ರೆ ನಿಮ್ಮ ಪೋಷಕರು ಹಳೆ ವಿದ್ಯಾರ್ಥಿಗಳು ಇನ್ನಷ್ಟು ನಮಗೆ ಇದಕ್ಕೆ ಸಹಕಾರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮದ ಜೊತೆಯಾಗಿ ಶಾಲೆಯ ಅಭಿವೃದ್ಧಿ ಹೊಂದಬೇಕೆನ್ನುವಂತ ಕಾರ್ಯಕ್ರಮದ ನಿಟ್ಟಿನಲ್ಲಿ ಸಾಂಗವಾಗಿ ಸಾಗಿ ಬರ್ತಾ ಇದ್ದೇವೆ. ಪೋಸ್ಟರ್ ಬಿಡುಗಡೆ ಸಮಾರಂಭ ನಡೀತಾ ಇದೆ. ಮೇನ್ ಆಗಿ ನಾವಿನ್ನು ಶಾಲೆಯನ್ನು ಕರೆಯೋದು ಗುಡ್ಡಿ ಶಾಲೆ. ನಮ್ಮ ಶಾಲೆ ಗುಡ್ಡಿ ಶಾಲೆ ಎನ್ನುವಂತ ಅನಾವರಣದೊಂದಿಗೆ ಆಗ್ತದೆ. ಅದು ಕೇಳಿದ್ರೆ ಆಗುದಿಲ್ಲ, ಎಲ್ಲರೂ ನಾವು ಗುಡ್ಡಿ ಶಾಲೆ ಅಂತ ಹೇಳುದು.
ಯಾವ ಶಾಲೆ? ನಮ್ಮ ಮುಡ್ಲಗಟ್ಟೆ ಶಾಲೆಯಿಂದ ಗುಂಡಿ ಶಾಲೆ ಅಂತ ನಾಮಧೇಯ ಒಳಗೊಂಡಿದೆ. ಅದರೊಂದಿಗೆ ನಮ್ಮ ಪೋಸ್ಟರ್ ಅನಾವರಣಗೊಳ್ಳುತ್ತದೆ. ಎಲ್ಲರೂ ಗೆಸ್ಟ್ ಎಲ್ಲರೂ ಅಭಿನಂದನೆಗಳು. ಕೊಡಿ, ನಾವು ಮಾತಾಡ್ತೇವೆ. ಒಂದು 5 ಜನ ಫ್ರೀ ಇದ್ದವಾಗ ಎಲ್ಲ ಶಿಕ್ಷಕರು ಬಂದದವರಾಗ್ಲಿ ಎಲ್ಲ ಅವರಿಗೂ ತುಂಬಾ ಜನ ಗುರ್ತಾ ಇದ್ದಾರೆ, ಕೆಲವು ವರ್ಷ ಸೇವೆ ಮಾಡಿ. ಅವರೊಂದು 5-10 ಜನ ಮಿನಿಮಮ್ ನಮ್ಮ ರಮೇಶ್ ಚರ್ಚೆ ಅವರ ಅಧ್ಯಕ್ಷತನದಲ್ಲಿ ಅವರ ತಂಡದೊಂದಿಗೆ ನಾವೆಲ್ಲ 300 ಜನರನ್ನ ಟಾರ್ಗೆಟ್ ಮಾಡ್ಬೇಕು. ಅದಕ್ಕೆ ಎಷ್ಟೋ ಜನ ಮಾಡ್ಬೋದು, 300 ಜನ ಮಾಡಬೇಕು. ವರ್ಷಕ್ಕೆ 1,000 ರೂಪಾಯಿ. ಯಾಕಂತ ಹೇಳಿ ನಮ್ಮ ಶಾಲೆಗೆ ಅದೆಷ್ಟೋ ಕೊಡುಗೆ ನೀಡಿದ್ದಾರೆ. ಇದನ್ನು ಕೊಡುವಂತ ನಂಬಿಕೆ ನಮಗಿದೆ ಅಂತ ಹೇಳ್ತೇನೆ. ಹಾಗೆ ಪೋಸ್ಟರ್ ಅನಾವರಣಗೊಳಿಸಿದ ನಮ್ಮವರಾಗಿರ್ತಕ್ಕಂಥ ನರೇಂದ್ರ ಶೆಟ್ಟಿ ಅವರಿಗೂ ಕೂಡ ನಾನು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅವರು ಈ ಸಭೆಯನ್ನ ಉದ್ದೇಶಿಸಿ 1-2 ಮಾತುಗಳನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ಇಂದಿನ ಸರ್ಕಾರಿ ಹಿರಿಯ ನವೀಕೃತ ಆಂಗ್ಲ ಮಾಧ್ಯಮ ಕೊಠಡಿ ಉದ್ಘಾಟನೆ ಮತ್ತು ಆಲ್ರೆಡಿ ಹೇಳಿದ್ರು ಹಳೆ ವಿದ್ಯಾರ್ಥಿಗಳ ನೂತನ ಕ್ರಿಯಾ ಯೋಜನೆ ಬಗ್ಗೆ, ಕಾರ್ಯಯೋಜನೆ ಬಗ್ಗೆ. ಫಸ್ಟ್ ಆಫ್ ಆಲ್ ಆವಾಗ ಎಲ್ಲರೂ ಹೇಳಿದ್ರು, ಅವರು ಶೋಭಾ ಮೇಡಮ್ ಹೇಳಿದ್ರು. ಇಲ್ಲಿ ಎದ್ದು ಕಾಣ್ತಾ ಇರೋದಾರೆ ಅಂದರೆ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಆ್ಯಕ್ಟಿವ್ ಆಗಿದ್ದಾರೆ. ಎಲ್ಲರೂ ಏನೇನೋ ಕಾರ್ಯಯೋಜನೆ ಹಾಕಿದ್ದಾರೆ. ಅವರು ಎವ್ರಿ ಮಂತ್ ಒಂದಲ್ಲ ಒಂದು ಏನಾದರೂ ಒಂದು ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇವನ್ ಇವರು ಟೀಚಿಂಗ್ ಸ್ಟಾಫ್. ಬಟ್ ಮೇಜರ್ ಮಿಸ್ಸಿಂಗ್ ಏನಂದರೆ ಪೇರೆಂಟ್ಸೇ ಇಲ್ಲ, ಇಲ್ಲಿ ಪೋಷಕರೇ ಇಲ್ಲ. ಆ್ಯಕ್ಚುಲಿ ನಾನು ತಿಳಿದಾಗ 19 ಸ್ಟೂಡೆಂಟ್ಸ್ ಈ ಸರಿ ಆಂಗ್ಲ ಮಾಧ್ಯಮಕ್ಕೆ ಜಾಯ್ನ್ ಆಗಿದ್ದಾರೆ. 19ರಲ್ಲಿ ಅವರ ಅಪ್ಪ ಅಮ್ಮ ಸೇರಿದ್ರು 38 ಜನ ಬರಬೇಕಾಗಿತ್ತು. ಯಾಕಂದರೆ ಇದು ಒಂದು ಆಂಗ್ಲ ಮಾಧ್ಯಮ ಉದ್ಘಾಟನೆ, ಅವ್ರ ಮಕ್ಕಳು ಪ್ಲಸ್ ಏನು ಅಡ್ವಾಂಟೇಜ್ ಏನಂದ್ರೆ ಇದರಲ್ಲಿ ಏನಾಗತ್ತಂದರೆ ಅವ್ರ ಮಕ್ಕಳು ಓದೋ ಶಾಲೆಯಲ್ಲಿ ಅವ್ರ ಮಕ್ಕಳ ಬಗ್ಗೆ ಒಂದು ಒದ್ದನೆಯಾದ ಒಂದು ಇದಿರುತ್ತೆ. ಏನು ಹೇಳಿ ಅವ್ರಿಗೊಂದು ವಿಷನ್ ಅಂತ ಹೇಳ್ತಾರೆ, ಅವರಿಗೊಂದು ರೂಪುರೇಷೆ, ಒಂದು ಗೋಲ್ ಇರುತ್ತೆ. ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಬೇಸಿಕ್ ಇದೆ. ಈಗ ಫಸ್ಟ್ ಲೆವೆಲ್ ಅವ್ರು ಇಂಟ್ರಾಕ್ಟ್ ಆಗಬೇಕು. ಇವತ್ತು ಎಷ್ಟು ಜನ ಬಂದಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ನಾವು ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಟೈಮ್ ಪೇರೆಂಟ್ಸ್ ಲಾಸ್ಟ್ ಟೈಮ್ ಓಪನ್ ಮಾಡಿದಾಗ ಮಾತಾಡಿದ್ವಿ ನಾವೆಲ್ಲ, ಪೇರೆಂಟ್ಸ್ ಟೀಚರ್ ಮೀಟಿಂಗನ್ನು ಒನ್ಸ್ ಇನ್ ಅ ವೈಲ್ ಮಾಡಬೇಕಂತ. ಅಂದರೆ ಒಂದು 3 months ಒಂದ್ಸರಿ. ಆವಾಗ ಅವ್ರಿಗೆ ಮಕ್ಕಳ ಪ್ರೋಗ್ರೆಸ್ ಗೊತ್ತಾಗುತ್ತೆ. ಅದಕ್ಕೆ ನಾವೇ ವಾಲಂಟಿಯರಾಗಿ ಕರಿಬೇಕಾಗುತ್ತೆ ಅನ್ಸುತ್ತೆ. ಹೌದೌದೇ. ಯಾಕಂದರೆ ಈಗ ಕಲಿಕೆ ವಿಭಾಗದಲ್ಲಿ ಮಕ್ಕಳು ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ರೀಚ್ ಆಗೋದು ಒಂದು, ಇವರು ಕ್ವಾಲಿಟಿ ಎಜುಕೇಷನ್ ಕೊಟ್ಟರು ರೀಚ್ ಆಗುತ್ತೆ. ಮನೆಗೆ ಹೋದಾಗ ಅವ್ರು ಏನು ಮಾಡಬೇಕು, ಅವ್ರ ಕಡೆಯಿಂದ ಫೀಡ್ಬ್ಯಾಕ್ 2 ಕಡೆ ಇರಬೇಕು. ಹೇಗಂದರೆ ಅವಾಗ ಹೇಳಿದ್ರು ಪ್ರೈವೇಟ್ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರು ಎಂಥದ್ದು MNC ಕಂಪ್ನಿ ಕೆಲಸ ಇದ್ರೂ ಅವರು ರಜೆ ಹಾಕೊಂಡು ಹೋಗ್ತಾರೆ. ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಂತ ತಕ್ಷಣ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದರೆ ಇಷ್ಟೊಂದು ಈಗ ಕಾರ್ಯಯೋಜನೆ ಎಲ್ಲ ಮಾಡಿದಾಗ ಅವ್ರ ಕಡೆನೂ ನೈತಿಕ ಬೆಂಬಲ ಇರಬೇಕು. ಎಲ್ಲ ಕಡೆನೂ ಅವರು ಹಣದ ಬೆಂಬಲ ಬೇಕಾಗಿಲ್ಲ. ಅವ್ರು ಬಂದು ಜಾಯ್ನ್ ಆದ್ರೇ ಈ ಫಂಕ್ಷನಿಗೆ ಒಂದು ಮೆರುಗು ಬರುತ್ತೆ. ಇದು ಒಂದೇ ಅಂತಲ್ಲ, ಬೇರೆ ಯಾವುದೇ ಶಾಲೆಯಲ್ಲಿ ಏನೇ ಚಟುವಟಿಕೆ ಆದರೆ ಅವರು ಎಲ್ಲ ಪೇರೆಂಟ್ಸ್ಗಳು ಬಂದಷ್ಟು ಏನಾಗುತ್ತೆ ಅಂದರೆ ಇಂಟ್ರಾಕ್ಷನ್ ಸೆಷನ್ ಆಗುತ್ತೆ. ಇಲ್ಲಾಂದ್ರೆ ಒನ್ ಸೈಡ್ ಆಗುತ್ತೆ. ಇದು ಈ ಕಡೆಯಿಂದ ಹೇಳ್ತಾ ಇರ್ತೀವಿ, ಆ ಕಡೆ ರೀಚ್ ಆಗಲ್ಲ. ಮತ್ತು ಮಕ್ಕಳು ಮನೆಗೆ ಹೋದ ತಕ್ಷಣ ಏನು ಮಾಡಬೇಕು, ಅವ್ರ ಬಿಹೇವಿಯರ್ ಹೇಗಿರುತ್ತೆ. ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಮನೆಯಲ್ಲಿ ಇಲ್ಲಿ ಒಂದು ಇರ್ತವೆ ಮಕ್ಕಳ ಆ್ಯಕ್ಟಿವಿಟಿ, ಮನೇಲಿ ಒಂದು ಇರ್ತವೆ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಬಿಹೇವಿಯರ್ ಮ್ಯಾಪಿಂಗ್ ಮಾಡೋಕ್ಕಾಗುತ್ತೆ. ಮಕ್ಕಳ ಅಲ್ಲಿ ಆ್ಯಕ್ಟಿವಿಟಿ ಏನು ನಡೆಯುತ್ತೆ, ಇಲ್ಲಿ ಏನು ಮಾಡುತ್ತೆ, ಮತ್ತು ಎಲ್ಲಿ ಲ್ಯಾಗ್ ಇದ್ದಾರೆ, ಎಲ್ಲಿ ಹಿಂದುಳಿದ್ದಾರೆ, ಅದನ್ನೆಲ್ಲ ಹೇಳಲಿಕ್ಕೆ ಪೇರೆಂಟ್ಸಿಗೆ ಮತ್ತು ಟೀಚರ್ಸ್ಗೆ ಒಂದು ಅವಕಾಶ ಇರುತ್ತೆ. ಅಂಥ ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಿನ ಇದರಲ್ಲಿ ಆ ಥರ ಆದರೂ ಇದು ಮಾಡೋಣ. ಯಾಕಂದರೆ ಈಗ ಪೇರೆಂಟಿಂಗ್ ಚಾಲೆಂಜ್. ಆ್ಯಕ್ಚುಲಿ ಪೇರೆಂಟಿಂಗ್ಗೆ ಬಿಗ್ ಚಾಲೆಂಜ್ ಮಕ್ಕಳಿಗೆ. ಇವತ್ತಿನ ಮಕ್ಕಳಿಗೆ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಪೇರೆಂಟಿಂಗ್ ಇರ್ಬೋದು, ಮಕ್ಕಳನ್ನ ಮ್ಯಾಪ್ ಮಾಡಿ ಅವ್ರನ್ನೊಂದು ಸ್ಟೂಡೆಂಟಿಂದ ಈ ಸ್ಟೇಜಿಂದ ಅವ್ರನ್ನ ಒಂದು ಕಾಲೇಜ್ ಮುಗಿಸುತ್ತ ಹಂತದವರೆಗೆ SSLC ಬರೋ ತನಕನೂ ಹಂತವಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾಕಂದರೆ ಇವತ್ತು ಕಾಂಪಿಟೇಟಿವ್ ಜಗತ್ತಲ್ಲಿ ಕಾರ್ಪೊರೇಟ್ ಕಲ್ಚರಲ್ಲಿ ಮಕ್ಕಳು ಇವ್ರ ಆ್ಯಕ್ಟಿವಿಟಿ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಆವಾಗ ಚೇಂಜ್ ಮಾಡೋಕ್ಕಾಗಲ್ಲ. ಈವಾಗಲೇ ಅವ್ರದ್ದು ಬಿಹೇವಿಯರ್ ಇರ್ಬೋದು, ಅವ್ರದ್ದು ಕಲಿಕೆ ಇರ್ಬೋದು, ಕಲಿಕೆ ಜೊತೆ ಇತರ ಚಟುವಟಿಕೆಗಳು ಅದೆಲ್ಲದೂ ಬರಬೇಕು. ಬಂದ್ರೆ ಏನಾಗುತ್ತಂದರೆ ಈಗ ಕಾರ್ಪೊರೇಟ್ ಕಲ್ಚರಲ್ಲಿ ಅಥವಾ ಒಂದು ಯಾವುದೋ ಕಂಪ್ನಿಗೆ ಹೋಗಿ ಜಾಯ್ನ್ ಆದರೆ ಫ್ಯೂಚರಲ್ಲಿ ಅವ್ರನ್ನ ನಾವು ರೂಪಿಸ್ಕೋಬೋದು. ಮೇಯ್ನಾಗಿ ರೂಪಿಸ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳು ಲ್ಯಾಗ್ ಆಗ್ತಾರೆ. ಈಗ ನೋಡ್ತಾರೆ ಎಲ್ಲ MNC ಕಂಪ್ನಿಗಳಲ್ಲಿ ಬರೀ ಇಂಗ್ಲೀಷ್ ಮಾತಾಡೋದು ಬಂದ ತಕ್ಷಣ, ಬಟ್ ಅವ್ರ ನಾಲೆಜ್ 0 ಇರುತ್ತೆ. ಮಕ್ಕಳಿಗೆ ಏನಾಗುತ್ತೆ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಗೋಲ್ ಇರಬೇಕು. ಈ ಥರದಲ್ಲಿ ಮಾಡ್ಬೇಕಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ಆ್ಯಕ್ಚುಲಿ
ಇಲ್ಲಿ ಕಾರ್ಯ ನೋಡಿದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಪ್ಲಾನ್ ಮಾಡ್ತಾ ಇದ್ದಾರೆ, 5 years ಪ್ಲಾನಿಂಗು ಎಲ್ಲ ಮಾಡ್ತಾರೆ. ಫೈನಾನ್ಸು ಅರೇಂಜ್ ಮಾಡ್ಬೋದು, ಯಾರಾದರೂ ದಾನಿಗಳು ಸಿಗ್ತಾರೆ, ನಾವೆಲ್ಲ ಕೈ ಜೋಡಿಸ್ತೀವಿ. ಬಟ್ ಪೇರೆಂಟ್ ಆ ಕಡೆಯಿಂದ ಬರಬೇಕು, ನಿಮ್ಮ ಕಡೆಯಿಂದ ಒಂಥರ ಡಿಮಾಂಡ್ ಇರಬೇಕು, ಹಿಂಗೆ ಕಲಿಸಿ ಹಿಂಗೆ ಮಾಡಿ ಅಂತ. ಆವಾಗ ನಾವು ಅಥವಾ ಹಳೆ ವಿದ್ಯಾರ್ಥಿಗಳು ಈ ಆಂಗ್ಲ ಮಾಧ್ಯಮದ ಇದು ಸಮಿತಿ ಏನಿದೆ, SDMC ಅವರಿದ್ದಾರೆ, ಎಲ್ಲರೂ ಎಲ್ಲ ಕೂತು ಏನಾದರೂ ಮಾಡೋಕ್ಕಾಗತ್ತೆ. ಯಾಕಂದರೆ ಇವತ್ತು ರಿಕ್ವೈರ್ಮೆಂಟ್ ಇದ್ದಾಗ ಫಂಡ್ ಫೀಡ್ ಆಗುತ್ತೆ, ರಿಕ್ವೈರ್ಮೆಂಟ್ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಯಾರು ಫಂಡ್ ಫೀಡ್ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗೆ ಅಭಿಜಿತ್ ಎಲ್ಲ ಹೇಳ್ದಾಗೇ ಮಕ್ಕಳು ಪೋಷಕರು ಬಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಕ್ಕಿದಾಗ ಅವರು ಮಾರ್ಕೆಟಿಂಗ್ ಮಾಡಬೇಕು. ಮಾರ್ಕೆಟಿಂಗ್ ಅಂದರೆ ಯಾವುದೇ ಪ್ರಾಡಕ್ಟ್ ಆಗಲಿ, ಯಾವುದೇ ಸಂಸ್ಥೆ ಆಗಲಿ, ರೀಚು ಇಂಪಾರ್ಟೆಂಟ್. ಇಲ್ಲಾಂದ್ರೆ ಏನಾಗುತ್ತಂದರೆ ಇಲ್ಲಿ ಕಲಿಸ್ತಾರೆ, ಅವರಲ್ಲಿ ರೀಚ್ ಆಗಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ ಮಕ್ಕಳು, ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ, ಅವರು ನೆಕ್ಸ್ಟ್ ಪೇರೆಂಟ್ಸಿಗೆ ಹೇಳಲ್ಲ. ಶ್ರೀಮತಿ ಸುಮನಾ ಮೇಡಮ್ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು.